ಸರ್ವ ಸೃಷ್ಟಿಯ ಯಜಮಾನನಾಗಿರುವ ಪ್ರಭು ಯೇಸು ಕ್ರಿಸ್ತರ ಸರ್ವೋನ್ನತವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತರ ಶ್ರೇಷ್ಠವಾದ ಹೆಸರಿನಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಸರ್ವಶಕ್ತನಾಗಿರುವಂತಹ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಅನುಗ್ರಹಿಸಲಿ. ಪ್ರಿಯರೇ, ಒಂದು ಪ್ರಾಮುಖ್ಯವಾದ ವಿಷಯದ ಕುರಿತಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕೆಂಬುದಾಗಿ ನಾನು ಈ ಸಂದೇಶದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಈ ಅವಕಾಶ ಕೊಟ್ಟ ದೇವರಿಗೆ ನಾನು ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಕಳೆದ ಸಂದೇಶದಲ್ಲಿ ಅಂದರೆ ಯೇಸು ಕ್ರಿಸ್ತನನ್ನು ನಂಬದವರು ನರಕಕ್ಕೆ ಹೋಗ್ತಾರಾ ಎನ್ನುವಂಥ ಸಂದೇಶವನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ಆ ಸಂದೇಶವನ್ನು ನಿಮ್ಮಲ್ಲಿ ಅನೇಕರು ನೋಡಿದ್ದೀರಾ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ನ ಮೂಲಕವಾಗಿ ನನಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಪ್ರಭು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ನನ್ನ ವಂದನೆಗಳನ್ನು ತಿಳಿಯಪಡಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ. ಪ್ರಿಯರೇ, ಈ ದಿನ ಈ ಸಂದೇಶದ ಮೂಲಕವಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕೆಂದಿರುವಂಥ ವಿಷಯ ಏನಪ್ಪ ಅಂದರೆ, ಡಿಸೆಂಬರ್ ತಿಂಗಳು ಬಂತು ಅಂದರೆ ಕ್ರಿಸ್ಮಸ್ ಹಬ್ಬದ ಆಚರಣೆ ಸಂಭ್ರಮ ಸಡಗರ ಬಹಳ ಜೋರಾಗೇ ಇರುತ್ತಲ್ವಾ. ಹೆಚ್ಚು ಕಡಿಮೆ ಜಗತ್ತಿನ ಎಲ್ಲ ದೇಶಗಳ ಜನರು ಕೂಡ ಪ್ರಭು ಯೇಸು ಸ್ವಾಮಿಯವರು ಈ ಭೂಮಿಗೆ ಬಂದ ದಿನ ಎಂಬುದಾಗಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಆಚರಿಸಿಕೊಳ್ಳೋದನ್ನು ನಾವು ನೋಡ್ಬೋದು. ಪ್ರಿಯರೇ, ಅಂದರೆ ಕೋಟ್ಯಾಂತರ ಜನರು ಪ್ರಭು ಯೇಸು ಕ್ರಿಸ್ತನ ಜನನವನ್ನು ಆಚರಿಸಿಕೊಳ್ಳೋದನ್ನು ನಾವೆಲ್ಲರೂ ಕೂಡ ನೋಡ್ಬೋದು. ಪ್ರಿಯರೇ, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಒಂದು ಕುಟುಂಬ ಆಚರಣೆ ಮಾಡಿಕೊಳ್ಬೋದು, ಅಥವಾ ಒಂದು ಪಟ್ಟಣ, ಒಂದು ಊರು, ಒಂದು ರಾಜ್ಯ ಅಥವಾ ಒಂದು ದೇಶ ಆಚರಣೆ ಮಾಡಿಕೊಳ್ಳೋದನ್ನು ನಾವು ನೋಡ್ಬೋದು. ಪ್ರಿಯರೇ, ಯಾಕಂದರೆ ಅವರು ಮಾಡಿರುವಂಥ ಕಾರ್ಯಗಳ ನಿಮಿತ್ತವಾಗಿ, ಅವರ ಒಳ್ಳೆಯ ಕೆಲಸಗಳ ನಿಮಿತ್ತವಾಗಿ ಸಮಾಜಕ್ಕೆ ಅವರ ಕೊಡುಗೆಯನ್ನು ಗಮನಿಸಿ ಅಂತಹ ಗಣ್ಯ ವ್ಯಕ್ತಿಗಳ ಹುಟ್ಟುಹಬ್ಬಗಳನ್ನು ನಾವು ಆಚರಣೆ ಮಾಡಿಕೊಳ್ಳೋದನ್ನು ನಾವು ಗಮನಿಸ್ತಾನೆ ಇದ್ದೀವಿ. ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ ಆಗಿರಬಹುದು, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ, ಹೀಗೆ ಗಣ್ಯ ವ್ಯಕ್ತಿಗಳೆನಿಸಿಕೊಳ್ಳುವಂಥ ಅನೇಕರ ಹುಟ್ಟುಹಬ್ಬಗಳನ್ನು ನಾವು ಆಚರಣೆ ಮಾಡಿಕೊಳ್ಳೋದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ಒಂದು ವಿಷಯವನ್ನು ಗಮನಿಸುವಂಥ ಪ್ರಯತ್ನ ಮಾಡೋಣ. ಜಗತ್ತಿನ ಎಲ್ಲ ದೇಶಗಳ ಜನರು ಕೂಡ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂಥ ಸಂದರ್ಭವನ್ನು ನಾವು ಎಲ್ಲಿಯೂ ಕೂಡ ನೋಡೋದಿಲ್ಲ, ನೋಡಲಿಕ್ಕೆ ಸಾಧ್ಯವಾಗುವುದೂ ಇಲ್ಲ. ಪ್ರಿಯರೇ, ಆದರೆ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ಮಾತ್ರ ಅದು ನಿಜವಾಗಿದೆ ಎನ್ನುವಂಥ ವಿಷಯವನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಯಾರ ವ್ಯಕ್ತಿ, ಯಾರ ಹುಟ್ಟುಹಬ್ಬವನ್ನು ಹೆಚ್ಚು ಕಡಿಮೆ ಇಡೀ ಜಗತ್ತೇ ಆಚರಿಸಿಕೊಳ್ಳುತ್ತಂದರೆ ಆತನೇ ಲೋಕರಕ್ಷಕನು, ಸರ್ವೋನ್ನತನಾಗಿರುವ ಪ್ರಭು ಯೇಸು ಕ್ರಿಸ್ತನ ಹುಟ್ಟುಹಬ್ಬ. ಅದನ್ನೇ ಕ್ರಿಸ್ಮಸ್ ಎಂಬುದಾಗಿ ನಾವು ಕರೀತಾ ಇದ್ದೇವೆ, ಅಥವಾ ಕ್ರಿಸ್ತ ಜಯಂತಿ ಎಂಬುದಾಗಿ ನಾವು ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ಎಸ್, ನೀವು ಕೇಳ್ತಾ ಇರೋದು ನಿಜ. ಹೆಚ್ಚು ಕಡಿಮೆ ಜಗತ್ತಿನ ಎಲ್ಲ ದೇಶಗಳ ಜನರು ಕೂಡ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರಂದ್ರೆ ಅದು ಸರ್ವಶಕ್ತನಾಗಿರುವ ಯೇಸು ಕ್ರಿಸ್ತರ ಹುಟ್ಟುಹಬ್ಬ ಮಾತ್ರವೇ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವ ವಿಷಯವಾಗಿದೆ. ಒಮ್ಮೆ ಆಲೋಚನೆ ಮಾಡೋಣ. ಇಡೀ ಜಗತ್ತೇ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಅಂದರೆ ಅದು ಸಣ್ಣ ವಿಷಯ ಅಲ್ವೇ ಅಲ್ಲ. ಪ್ರಿಯರೇ, ಹಾಗಾದರೆ ಇಡೀ ಜಗತ್ತೇ ಯಾಕೆ ಪ್ರಭು ಯೇಸು ಸ್ವಾಮಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇದೆ? ಇಷ್ಟಕ್ಕೂ ಆತನು ಮಾಡಿದ ಕಾರ್ಯಗಳೇನು? ಯಾವುದಕ್ಕೋಸ್ಕರವಾಗಿ ಪ್ರಭು ಯೇಸು ಸ್ವಾಮಿಯವರ ಹುಟ್ಟುಹಬ್ಬವನ್ನು ಇಡೀ ಜಗತ್ತೇ ಆಚರಿಸಿಕೊಳ್ಳುತ್ತೆ? ಈ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳುವುದಾದರೆ ಪ್ರಭು ಯೇಸು ಕ್ರಿಸ್ತನ ಔನ್ನತ್ಯ ನಮಗೆ ಅರ್ಥ ಆಗುತ್ತೆ. ಪ್ರಿಯರೇ, ಯೇಸು ಸ್ವಾಮಿಯವರು ಎಷ್ಟು ಉನ್ನತವಾದ ವ್ಯಕ್ತಿ ಅಲ್ಲದೆ ಹೋದರೆ ಇಡೀ ಜಗತ್ತೇ ಆತನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುತ್ತೆ? ಒಬ್ಬ ಸಾಮಾನ್ಯ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಇಡೀ ಜಗತ್ತೇ ಆಚರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಪ್ರಿಯರೇ, ಇಡೀ ಜಗತ್ತೇ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ಅಂದರೆ ನಾವು ಗಮನಿಸಬೇಕು, ಯಾಕೆ ಆ ವ್ಯಕ್ತಿ ಅಷ್ಟು ಉನ್ನತನಾಗಿ ಸಮಾಜದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ ಎಂಬುವಂಥ ವಿಷಯವನ್ನು. ರೈಟ್, ಪ್ರಭು ಯೇಸು ಕ್ರಿಸ್ತನ ಹುಟ್ಟುಹಬ್ಬವನ್ನು ಇಡೀ ಜಗತ್ತೇ ಯಾಕೆ ಆಚರಿಸಿಕೊಳ್ಳುತ್ತೆ ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಉತ್ತರವನ್ನು ನಾನು ಈ ಸಂದೇಶದ ಕೊನೆಯಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಪ್ರಾಮುಖ್ಯವಾದ ವಿಷಯವನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಂತ ಅಂದ್ಕೊಳ್ತಿದ್ದೇನೆ.
ಪ್ರಿಯರೇ, ಗಮನಿಸೋಣ. ಜಗತ್ತಿನಲ್ಲಿ ಕೋಟ್ಯಾನುಕೋಟಿ ಜನರ ಆರಾಧ್ಯ ದೈವವಾಗಿ ಆರಾಧಿಸಲ್ಪಡುತ್ತಿರುವಂತಹ ದೇವರು ಪ್ರಭು ಯೇಸು ಕ್ರಿಸ್ತನೆಂಬುದಾಗಿ ನಾವಿಲ್ಲಿ ಗಮನಿಸಬೇಕು. ಕೋಟ್ಯಾನುಕೋಟಿ ಜನರು ಆರಾಧಿಸುವಂತ ಪ್ರಭು ಯೇಸು ಸ್ವಾಮಿಯವರ ವಿಷಯವಾಗಿ ಇವತ್ತು ಸಮಾಜದಲ್ಲಿ ಒಂದು ತಪ್ಪಾದ ಒಂದು ಪ್ರಚಾರ ಅನ್ನೋದು ನಡೀತಾ ಇದೆ. ಏನು ಆ ಪ್ರಚಾರ ಅಂತ ಹೇಳಿದ್ರೆ, ಸಮಾಜದಲ್ಲಿ ಒಂದು ಗುಂಪಿನ ಜನರು ಯೇಸು ಸ್ವಾಮಿಯವರ ಒಂದು ಪ್ರಸಿದ್ಧಿಗೆ, ಆತನ ಅತ್ಯುನ್ನತವಾದ ಸ್ಥಾನಕ್ಕೆ ಕಳಂಕವನ್ನು ತರುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನೇರವಾಗಿ ಏನು ಮಾಡಲಿಕ್ಕೆ ಸಾಧ್ಯವಾಗದೆ ಆತನ ಹೆಸರಿಗೆ ಒಂದು ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆತನ ಕುರಿತಾಗಿ ಇಲ್ಲದ ಪ್ರಚಾರಗಳನ್ನು, ತಪ್ಪಾದ ಪ್ರಚಾರಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಏನು ಅವರು ಮಾಡ್ತಿರುವಂಥ ಪ್ರಚಾರ ಅಂದರೆ, ಅವರು ಹೇಳ್ತಿದ್ದಾರೆ, ನೀವು ಯೇಸು ಕ್ರಿಸ್ತನನ್ನ ದೇವರು ಎಂಬುದಾಗಿ ನೀವು ಆರಾಧನೆ ಮಾಡ್ತೀರಲ್ವಾ, ಕ್ರಿಸ್ಮಸ್ ತಿಂಗಳಲ್ಲಿ ಆತನು ಹುಟ್ಟಿದ ದಿನ ಎಂಬುದಾಗಿ ಆತನ ಜಯಂತಿಯನ್ನು ನೀವು ಆಚರಣೆ ಮಾಡ್ಕೊಳ್ತೀರಲ್ವಾ. ಆದರೆ ನಿಮಗೆ ಗೊತ್ತಿಲ್ಲದೆ ಇರುವ ಒಂದು ವಿಷಯ ಏನು ಗೊತ್ತಾ, ಈ ಭೂಮಿಯಲ್ಲಿ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿನೇ ಹುಟ್ಟಿಲ್ಲ, ಆತನ ಜನನವೇ ಸುಳ್ಳು, ಆತನೊಬ್ಬ, ಯೇಸು ಕ್ರಿಸ್ತನೊಬ್ಬ ಕಾಲ್ಪನಿಕ ವ್ಯಕ್ತಿ ಅಥವಾ ಕಲ್ಪನೆಯ ಪಾತ್ರ ಎಂಬುವಂತಹ ಒಂದು ತಪ್ಪಾದ ಪ್ರಚಾರವನ್ನು ಅನೇಕರು ಮಾಡ್ತಾ ಇದ್ದಾರೆ. ಇವರ ಮಾತುಗಳನ್ನು ಕೇಳಿದವರು ಕೂಡ ಯಾವುದನ್ನು ಪರಿಶೀಲನೆ ಮಾಡದೆ ಅವ್ರು ಹೇಳಿದೆ ನಿಜ ಅಂದ್ಕೊಂಡು ಅನೇಕರು ಅವರ ಹಾಗೆ ಮಾತನಾಡ್ತಾ ಇರೋದನ್ನು ನಾವು ಸಮಾಜದಲ್ಲಿ ಗಮನಿಸ್ಬೋದು ಪ್ರಿಯರೇ. ವಿಶೇಷವಾಗಿ ಕ್ರಿಸ್ಮಸ್ ತಿಂಗಳು ಬಂತು ಅಂದರೆ ಈ ರೀತಿಯಾಗಿ ಯೇಸು ಸ್ವಾಮಿಯವರ ಜನನವೇ ಸುಳ್ಳು ಎಂಬುವಂಥ ಒಂದು ಮಾತುಗಳು ವಾಟ್ಸಪ್ ಮೂಲಕವಾಗಿ, ಸೋಷಿಯಲ್ ಮೀಡಿಯಾ ಮೂಲಕವಾಗಿ, ಅನೇಕರ ಬಾಯಿಗಳ ಮೂಲಕವಾಗಿ ಹರಿದಾಡೋದನ್ನು ನಾವು ಗಮನಿಸ್ಬೋದು ಪ್ರಿಯರೇ. ಇವತ್ತು ಈ ಸಂದೇಶದ ಮೂಲಕವಾಗಿ ನಾನು ಹೇಳಕ್ಕೆ ಹೊರಟಿರುವಂಥ ವಿಷಯ ಏನಂದರೆ, ಇವತ್ತು ಯಾರೆಲ್ಲ ಯೇಸು ಕ್ರಿಸ್ತನ ಅಸ್ತಿತ್ವವೇ ಸುಳ್ಳು, ಆತನ ಈ ಭೂಮಿಯಲ್ಲಿ ಹುಟ್ಟೇ ಇಲ್ಲ, ಆತನ ಜನನವೇ ಸುಳ್ಳು ಎಂಬುದಾಗಿ ಯಾರೆಲ್ಲ ಇವತ್ತು ಪ್ರಚಾರವನ್ನು ಮಾಡ್ತಿದ್ದಾರೋ ಇವರೆಲ್ಲರಿಗೂ ನೇರವಾಗಿ ಉತ್ತರವನ್ನು ಕೊಡಬೇಕು ಅಂತ ಅಂದುಕೊಳ್ತಿದ್ದೇನೆ. ಯೇಸು ಸ್ವಾಮಿಯವರ ಮೇಲೆ ನಂಬಿಕೆ ಇಟ್ಟು ಹೊಸದಾಗಿ ಯಾರಾದರೂ ಆತನ ಹಿಂಬಾಲಿಸ್ತಾ ಇದ್ದರೆ ಅಂಥವರು ಕೂಡ ಈ ಸಂದೇಶವನ್ನು ಪೂರ್ತಿಯಾಗಿ ನೋಡುವಂಥ ಪ್ರಯತ್ನ ಮಾಡಿ. ಒಂದು ವೇಳೆ ಅಂಥವರ ಮಾತುಗಳನ್ನು ಕೇಳಿ ನಿಮಗೂ ಎಲ್ಲಾದರೂ ಯೇಸು ಸ್ವಾಮಿಯವರ ಅಸ್ತಿತ್ವದ ಕುರಿತಾಗಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಸಂದೇಶದ ಮೂಲಕವಾಗಿ ನಿಮ್ಮ ಡೌಟ್ಸ್ಗಳು ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಈ ಸಂದೇಶವನ್ನು ಯೇಸು ಸ್ವಾಮಿಯವರು ಹುಟ್ಟೇ ಇಲ್ಲ ಎಂಬುದಾಗಿ ಹೇಳುವಂಥ ವ್ಯಕ್ತಿಗಳು ನೋಡ್ತಾ ಇದ್ದರೆ ನೀವು ಕೂಡ ಪೂರ್ತಿಯಾಗಿ ನೋಡೋ ಪ್ರಯತ್ನ ಮಾಡಿ. ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸುವಂತಹ ಈ ಒಂದು ಆಧಾರಗಳನ್ನು ನೀವು ಪರಿಶೀಲನೆ ಮಾಡಿ ಕೊನೆಯಲ್ಲಿ ಕಾಮೆಂಟ್ನ ಮೂಲಕವಾಗಿ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಪ್ರಶ್ನೆಗಳನ್ನು ನನಗೆ ಕಳಿಸುವಂಥ ಪ್ರಯತ್ನ ಮಾಡಿ. ನಾನು ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡ್ತೇನೆ. ಪ್ರಿಯರೇ, ಇಲ್ಲಿ ನೀವು ನನ್ನನ್ನು ಒಂದು ಪ್ರಶ್ನೆ ಮಾಡ್ಬೋದು. ಏನಪ್ಪ ಅಂದರೆ, ಬ್ರದರ್, ಯೇಸು ಸ್ವಾಮಿಯವರನ್ನು ದೇವರು ಅಂತ ನಾವು ನಂಬ್ತಾ ಇದ್ದೇವೆ, ಆತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದೇವೆ, ಆತನನ್ನು ಹಿಂಬಾಲಿಸ್ತಾ ಇದ್ದೇವೆ, ಆತನ ಮೇಲೆ ಯಾವುದೇ ಅನುಮಾನ ನಮಗಿಲ್ಲ. ಹೀಗಿರುವಾಗ ಈ ಒಂದು ಆಧಾರಗಳ ಮೂಲಕ ನಿರೂಪಣೆ ಮಾಡೋದು ಅವಶ್ಯಕತೆ ಇದೆಯಾ ಅಂತ ನೀವು ನನ್ನನ್ನು ಪ್ರಶ್ನೆ ಮಾಡ್ಬೋದು. ಆದರೆ ಯೇಸು ಸ್ವಾಮಿಯವರ ಅಸ್ತಿತ್ವ ನಿಜ ಅನ್ನೋ ವಿಷಯ ನಿಮಗೆ ಗೊತ್ತು, ನನಗೆ ಗೊತ್ತು. ಜಗತ್ತಿನಲ್ಲಿ ಅನೇಕರಿಗೆ ಈ ಸಂಗತಿ ಅನ್ನೋದು ಗೊತ್ತಿಲ್ಲ ಅಲ್ವಾ. ಇವತ್ತು ಅನೇಕರು ಯೇಸು ಸ್ವಾಮಿಯವರು ಹುಟ್ಟೇ ಇಲ್ಲ, ಆತನ ಜನನವೇ ಸುಳ್ಳು ಎಂಬುದಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಇವರ ಮಾತುಗಳನ್ನು ಕೇಳಿಕೊಂಡು ಅನೇಕರು ಕೂಡ ಅದನ್ನು ನಿಜ ಅಂತ ನಂಬಿಕೊಳ್ತಾ ಇದ್ದಾರೆ. ಇವರು ಮಾಡುವಂಥ ತಪ್ಪಾದ ಪ್ರಚಾರಗಳು ಅನೇಕರು ರಕ್ಷಣೆಯಲ್ಲಿ ಬರೋದನ್ನು ತಡಿತಾ ಇರುತ್ತಲ್ವಾ. ಹಾಗಾಗಿ ನಮ್ಮ ದೇವರ ಮೇಲೆ ಬಂದಿರುವಂತಹ ಒಂದು ಅಪಪ್ರಚಾರಕ್ಕೆ ಸರಿಯಾದ ಉತ್ತರವನ್ನು ಯಾರು ಕೊಡಬೇಕು? ಪ್ರಭು ಯೇಸು ಕ್ರಿಸ್ತನ ಕುರಿತಾಗಿ ನೀವು ಮಾಡ್ತಿರುವಂಥ ಈ ಒಂದು ಆರೋಪಗಳು ಸುಳ್ಳು ಅನ್ನೋದನ್ನು ಯಾರು ನಿರೂಪಣೆ ಮಾಡಬೇಕು? ಯಾರು ಪ್ರೂವ್ ಮಾಡಬೇಕು? ಸರ್ವೋನ್ನತನಾಗಿರುವ ಯೇಸು ಸ್ವಾಮಿಯವರ ಶಿಷ್ಯರಾಗಿರುವ ಮಕ್ಕಳಾಗಿರುವ ನಾವೇ ಅಲ್ವಾ? ಯೇಸು ಸ್ವಾಮಿಯವರ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಆಧಾರಗಳನ್ನು ತೋರಿಸಿ ಸತ್ಯವನ್ನು ಜಗತ್ತಿಗೆ ಹೇಳೋದು ನಮ್ಮ ಕರ್ತವ್ಯವೇ ಅಲ್ವಾ? ಬೈಬಲ್ನಲ್ಲಿ ಅಪೋಸ್ತಲನಾಗಿರುವ ಪೇತ್ರರವರು ಒಂದು ಮಾತನ್ನು ಬರೀತಾರೆ ಪ್ರಿಯರೇ. ಆತನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನದಲ್ಲಿ ಆತನು ಹೇಳೋದೇನೆಂದರೆ, ನಿಮ್ಮ ನಿರೀಕ್ಷೆಯ ಕುರಿತು, ನಿಮ್ಮ ನಿರೀಕ್ಷೆಗೆ ಏನು ಆಧಾರ ಎಂಬುದಾಗಿ ಯಾರೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೋ, ನಿಮ್ಮ ವಿಶ್ವಾಸಕ್ಕೆ
ಸಂಬಂಧಪಟ್ಟ ಪ್ರಶ್ನೆಗಳನ್ನು ಯಾರೆಲ್ಲ ಮಾಡ್ತಾರೋ ಅವರೆಲ್ಲರಿಗೂ ಉತ್ತರವನ್ನು ಹೇಳಲಿಕ್ಕೆ ನೀವು ಯಾವಾಗಲೂ ಕೂಡ ಸಿದ್ಧವಾಗಿರಬೇಕು ಎನ್ನುವಂಥ ಮಾತನ್ನು ಬರೀತಾರೆ. ಅಂದರೆ ನನ್ನ ದೇವರ ಕುರಿತಾಗಿ, ನನ್ನ ದೇವರಿಗೆ ಸಂಬಂಧಪಟ್ಟ ವಿಷಯಗಳ ಕುರಿತಾಗಿ ಯಾರೇ ಪ್ರಶ್ನೆಗಳನ್ನು ಮಾಡಿದ್ರೂ ಕೂಡ ಅವರಿಗೆ ಉತ್ತರವನ್ನು ಹೇಳಲಿಕ್ಕೆ ನಾವು ಯಾವಾಗಲೂ ಕೂಡ ಸಿದ್ಧವಾಗಿರಬೇಕು ಎನ್ನುವಂಥ ಮಾತನ್ನು ಆತನು ಆ ಪತ್ರಿಕೆಯಲ್ಲಿ ಬರೀತಾನೆ. ಹಾಗಾಗಿ ನನ್ನ ದೇವರ ಮೇಲೆ ಬಂದಿರುವ ಆರೋಪಕ್ಕೆ ಉತ್ತರವಾಗಿ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಹಾಗಾಗಿ ಪ್ರಿಯರೇ, ಈ ಸಂದೇಶವನ್ನು ಪೂರ್ತಿಯಾಗಿ ನೋಡುವಂಥ ಪ್ರಯತ್ನವನ್ನು ಮಾಡಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಯೇಸು ಸ್ವಾಮಿಯವರ ಜನನದ ಕುರಿತು ಯಾರು ಯೇಸು ಕ್ರಿಸ್ತನ ಜನನ ಸುಳ್ಳು ಎಂಬುದಾಗಿ ಹೇಳ್ತಾ ಇದ್ದಾರೋ ಅವ್ರು ಹೇಳುವಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿ ಬೈಬಲಲ್ಲಿ ಮಾತ್ರ ಕಾಣಿಸಿಕೊಳ್ತಾನೆ ಅಥವಾ ಕ್ರೈಸ್ತರ ಪುಸ್ತಕಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಾರೆ. ಚರಿತ್ರೆಯಲ್ಲಿ ಬೈಬಲ್ನ ಹೊರಗಡೆ ಎಲ್ಲಿಯೂ ಕೂಡ ಈ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿ ಕಾಣಿಸಿಕೊಳ್ಳುವುದಿಲ್ಲ ಎನ್ನುವಂಥ ವಿಷಯವನ್ನು ಅವರು ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನಾವು ಏನು ಮಾಡೋಣ ಅಂದರೆ, ಮೊದಲನೇದಾಗಿ ಬೈಬಲ್ನಲ್ಲಿ ಯೇಸು ಸ್ವಾಮಿಯವರ ಕುರಿತಾಗಿ ನೋಡೋದಕ್ಕಿಂತ ಮುಂಚಿತವಾಗಿ ಬೈಬಲ್ನ ಹೊರಗಡೆ ಯೇಸು ಸ್ವಾಮಿಯವರು ಇದ್ದಿದ್ದು ನಿಜ ಅನ್ನೋದಕ್ಕೆ ಏನಾದರೂ ಆಧಾರಗಳು ಸಿಗ್ತವಾ ಎನ್ನುವಂಥ ವಿಷಯಗಳನ್ನು ನಾವು ಮೊದಲನೇದಾಗಿ ಪರಿಶೋಧನೆ ಮಾಡುವಂಥ ಪ್ರಯತ್ನ ಮಾಡೋಣ. ಅನಂತರ ಬೈಬಲ್ನಲ್ಲಿರುವಂಥ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಪ್ರಿಯರೇ. ಓಕೆನಾ? ರೈಟ್. ಹಾಗಾದರೆ ನಾವು ವಿಷಯಕ್ಕೆ ಬರೋಣ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಒಬ್ಬ ವ್ಯಕ್ತಿಯ ಕುರಿತಾಗಿ ತಿಳ್ಕೊಳ್ಬೇಕು ಅಂದರೆ ಯಾರ ಬಳಿಗೆ ಹೋಗಿ ತಿಳ್ಕೊಳ್ಬೇಕು? ಯಾರ ಬಳಿಗೆ ಹೋಗಿ ಕೇಳಿದ್ರೆ ಆ ವ್ಯಕ್ತಿಯ ಬಗ್ಗೆ ನಮಗೆ ಪರಿಪೂರ್ಣವಾದ ಮಾಹಿತಿ ಅಥವಾ ಸತ್ಯ ಸಂಗತಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ? ಅಂದರೆ ಯಾವ ವ್ಯಕ್ತಿಯ ಕುರಿತಾಗಿ ನಾವು ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದೀವೋ ಆ ವ್ಯಕ್ತಿ ಜೀವಿಸಿದಂತಹ ಕಾಲದಲ್ಲಿ ಯಾರೆಲ್ಲ ಇದ್ರು ನೋಡ್ರಿ, ಆ ಸಮಕಾಲದಲ್ಲಿ ಯಾರೆಲ್ಲ ಜೀವಿಸಿದ್ರು ಆ ವ್ಯಕ್ತಿಗಳ ಬಳಿಗೆ ಹೋಗಿ ನಾವು ವಿಚಾರಣೆ ಮಾಡಿದ್ರೆ, ಪರಿಶೋಧನೆ ಮಾಡಿದ್ರೆ ಅಥವಾ ಪರಿಶೀಲನೆ ಮಾಡಿದ್ರೆ ನಾವು ಯಾರ ಕುರಿತಾಗಿ ತಿಳ್ಕೊಳ್ಬೇಕು ಅಂದ್ಕೊಳ್ತಿದ್ದೀವೋ ಆ ವ್ಯಕ್ತಿಯ ಕುರಿತಾದ ಒಂದು ಸತ್ಯ ಸಂಗತಿಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಅದನ್ನು ಬಿಟ್ಟು ಯಾರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದೀವೋ ಆ ವ್ಯಕ್ತಿ ಹುಟ್ಟಿ ಮರಣ ಹೊಂದಿ ನೂರಾರು ವರ್ಷಗಳ ನಂತರ ಹುಟ್ಟಿದ ವ್ಯಕ್ತಿಯ ಬಳಿಗೆ ಹೋಗಿ ಈ ವ್ಯಕ್ತಿಯ ಕುರಿತಾಗಿ ನಾವು ಪರಿಶೀಲನೆ ಮಾಡಿದ್ರೆ ಆ ವ್ಯಕ್ತಿ ಕೊಡುವಂಥ ಒಂದು ಮಾಹಿತಿ ನಿಜವಾಗಿರುತ್ತಾ? ಖಂಡಿತವಾಗ್ಲೂ ಸತ್ಯ ಆಗಿರೋದಿಲ್ಲ. ಯಾಕಂದರೆ ಈ ವ್ಯಕ್ತಿ ಹುಟ್ಟಿ ನೂರಾರು ವರ್ಷಗಳ ಕಳೆದು ಹೋಗಿದೆ. ಆತನು ಹೇಳುವಂಥ ವಿಷಯ ಅದು ಹೇಗೆ ಸತ್ಯವಾಗಿರಲಿಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಅದು ಪರಿಪೂರ್ಣವಾದ ಮಾಹಿತಿ ಆಗಿರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಾವೇನು ಮಾಡೋಣ ಅಂದರೆ, ಯೇಸು ಸ್ವಾಮಿಯವರು ಜೀವಿಸಿದ ಮೊದಲನೇ ಶತಮಾನದಲ್ಲಿ ಯಾರೆಲ್ಲ ವ್ಯಕ್ತಿಗಳಿದ್ರೋ, ಯಾರೆಲ್ಲ ಪ್ರಾಮುಖ್ಯವಾದ ವ್ಯಕ್ತಿಗಳು ಮೊದಲ ಶತಮಾನದಲ್ಲಿ ಕಾಣಿಸಿಕೊಳ್ತಾರೋ ಅವರ ಬಳಿಗೆ ಹೋಗಿ ನಾವು ವಿಚಾರಿಸುವಂಥ ಪ್ರಯತ್ನ ಮಾಡೋಣ. ಯೇಸು ಕ್ರಿಸ್ತನ ಕುರಿತಾಗಿ ಅವರು ಏನನ್ನ ಹೇಳ್ತಾರೆ, ಇವತ್ತು ಚರಿತ್ರೆಯಲ್ಲಿ ಮೊದಲ ಶತಮಾನದ ವ್ಯಕ್ತಿಗಳು ಬಿಟ್ಟು ಹೋಗಿರುವಂಥ ಯೇಸು ಕ್ರಿಸ್ತನ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಆಧಾರಗಳು ಏನಿದ್ದಾವೆ ಎಂಬುವಂಥ ವಿಷಯಗಳನ್ನು ನಾವು ಮೊದಲ ಶತಮಾನಕ್ಕೆ ಹೋಗಿ ಒಮ್ಮೆ ಪರಿಶೀಲನೆ ಮಾಡುವಂಥ ಪ್ರಯತ್ನ ಮಾಡೋಣ. ಹಾಗಾದರೆ ಬನ್ನಿರಿ ಪ್ರಿಯರೇ, ನಾವೆಲ್ಲರೂ ಸ್ವಲ್ಪ ಸಮಯ ಮೊದಲನೇ ಶತಮಾನಕ್ಕೆ ಪ್ರಯಾಣ ಮಾಡುವಂಥ ಪ್ರಯತ್ನ ಮಾಡೋಣ. ಓಕೆನಾ? ರೈಟ್. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈತನ ಹೆಸರು ಫ್ಲೇವಿಯಸ್ ಜೋಸೆಫಸ್. ಈತನೊಬ್ಬ ಯಹೂದಿ ಚರಿತ್ರೆಗಾರ. ಈತನು ಕ್ರಿಸ್ತಶಕ 37ರಿಂದ 100ರ ತನಕ ಆ ಸಮಯದಲ್ಲಿ ಜೀವಿಸಿದಂತಹ ವ್ಯಕ್ತಿ. ಈತನು ಒಂದು ಪುಸ್ತಕವನ್ನು ಬರೀತಾನೆ ಪ್ರಿಯರೇ. ಕ್ರಿಸ್ತಶಕ 93-94ರಲ್ಲಿ ಒಂದು ಪುಸ್ತಕವನ್ನು ಬರೀತಾನೆ. ಆ ಪುಸ್ತಕದ ಹೆಸರು ದಿ ಆಂಟಿಕ್ವಿಟೀಸ್ ಆಫ್ ಜೀವ್ಸ್ ಎನ್ನುವಂಥ ಪುಸ್ತಕವನ್ನು ಬರೀತಾನೆ. ಈ ಪುಸ್ತಕದಲ್ಲಿ ಆತನು ಯಹೂದ್ಯರಿಗೆ ಸಂಬಂಧಪಟ್ಟ ಅನೇಕ ವಿಷಯಗಳನ್ನು ಚಾರಿತ್ರಾತ್ಮಕವಾಗಿ ಆತನು ಪರಿಶೋಧನೆ ಮಾಡಿ ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ಹಾಗೆ ಆತನು ಪ್ರಭು ಯೇಸು ಕ್ರಿಸ್ತನ ಕುರಿತಾಗಿಯೂ ಕೂಡ ಆ ಪುಸ್ತಕದಲ್ಲಿ ಪ್ರಸ್ತಾವನೆ ಮಾಡಿರೋದನ್ನು ನಾವು ಗಮನಿಸ್ಬೋದು ಪ್ರಿಯರೇ. ಆತನು ಆ ಪುಸ್ತಕದಲ್ಲಿ ಏನನ್ನ ಹೇಳ್ತಾನೆ ಅಂತ ಹೇಳಿದ್ರೆ, ರೋಮ ಚಕ್ರವರ್ತಿ ಆಗಿರುವ ಅಗಸ್ಟಸ್ ಎನ್ನುವಂತಹ ಚಕ್ರವರ್ತಿಯ ಕಾಲದಲ್ಲಿ ಮಹಾಹೇರೋದ ಎನ್ನುವಂಥ ವ್ಯಕ್ತಿ ಯೂದಾಯವನ್ನ ಆಳ್ವಿಕೆ ಮಾಡ್ತಿರುವಂಥ ಸಮಯದಲ್ಲಿ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿ ಜನಿಸಿದ್ದಾನೆ. ಪೊಂತ್ಯ ಪಿಲಾತ ಎನ್ನುವಂಥ ವ್ಯಕ್ತಿ ಯೂದಾಯದ ಗವರ್ನರ್ ಆಗಿದ್ದಾಗ ರೋಮ ಸಾಮ್ರಾಜ್ಯವನ್ನ ತಿಬೆರಿ ಎಂಬುವಂಥ ಚಕ್ರವರ್ತಿ ಆಳ್ವಿಕೆ ಮಾಡ್ತಿದ್ದ ಕಾಲದಲ್ಲಿ ಈ ಪೊಂತ್ಯ ಪಿಲಾತ ಎನ್ನುವಂಥ ವ್ಯಕ್ತಿ ಈ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಗೆ
ಮರಣದಂಡನೆಯನ್ನ ವಿಧಿಸ್ತಾನೆ ಎನ್ನುವಂಥ ವಿಷಯಗಳನ್ನು ಆತನು ತನ್ನ ಪುಸ್ತಕವಾದ ದಿ ಆಂಟಿಕ್ವಿಟೀಸ್ ಆಫ್ ಜೀವ್ಸ್ ಎನ್ನುವಂಥ ಪುಸ್ತಕದಲ್ಲಿ ಬರೀತಾನೆ ಪ್ರಿಯರೇ. ಅಷ್ಟು ಮಾತ್ರ ಅಲ್ಲ, ಈ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಗೆ ಜೇಮ್ಸ್ ಅಥವಾ ಯಾಕೋಬ ಎನ್ನುವಂಥ ತಮ್ಮ ಕೂಡ ಇದ್ದ ಎನ್ನುವಂಥ ವಿಷಯವನ್ನು ಕೂಡ ಈ ಫ್ಲೇವಿಯಸ್ ಜೋಸೆಫಸ್ ಎನ್ನುವಂಥ ವ್ಯಕ್ತಿ ಆ ಪುಸ್ತಕದಲ್ಲಿ ಬರೀತಾನೆ ಪ್ರಿಯರೇ. ಪೊಂತ್ಯ ಪಿಲಾತ ಕ್ರಿಸ್ತಶಕ 26ರಿಂದ ಕ್ರಿಸ್ತಶಕ 37ರ ತನಕ ಆತನೇನು ಮಾಡ್ತಾನೆ, ಯೂದಾಯದ ಗವರ್ನರ್ ಆತನು ಆಳ್ವಿಕೆಯನ್ನು ಮಾಡ್ತಾನೆ. ಕ್ರಿಸ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಫ್ಲೇವಿಯಸ್ ಜೋಸೆಫಸ್ ಎನ್ನುವಂಥ ವ್ಯಕ್ತಿ ಕ್ರೈಸ್ತನಲ್ಲ. ಆತನು ತನ್ನ ಚರಿತ್ರೆಯ ಪುಸ್ತಕದಲ್ಲಿ ಪ್ರಭು ಯೇಸು ಕ್ರಿಸ್ತನು 1ನೇ ಶತಮಾನದಲ್ಲಿ ಇದ್ದಿದ್ದು ನಿಜ ಎನ್ನುವಂಥ ಸಂಗತಿಗಳಿಗೆ ಆಧಾರವನ್ನು ಕೊಡ್ತಾರೆ. ಈತನ ಹೆಸರು ಪ್ಲಿನಿ ದಿ ಯಂಗರ್. ಈತನೊಬ್ಬ ರೋಮಾ ಗವರ್ನರ್ ಆಗಿ ಕೆಲಸ ಮಾಡಿದಂತಹ ವ್ಯಕ್ತಿ. ಈತನು ಕ್ರಿಸ್ತಶಕ 61ರಿಂದ 113ರ ತನಕ ಈ ಸಮಯದಲ್ಲಿ ಜೀವಿಸಿದಂತಹ ವ್ಯಕ್ತಿ. ಈತನು ಟ್ರೋಜನ್ ಎಂಬುವಂತಹ ಚಕ್ರವರ್ತಿಯ ಕಾಲದಲ್ಲಿ ಬೆತುನಿಯಾ ಪ್ರಾಂತ್ಯಕ್ಕೆ ಗವರ್ನರ್ ಆಗಿ ಕೆಲಸವನ್ನ ಮಾಡ್ತಾನೆ. ಈ ಟ್ರೋಜನ್ ಚಕ್ರವರ್ತಿ ಕ್ರಿಸ್ತಶಕ 98ರಿಂದ 117ರ ತನಕ ರೋಮಾ ಸಾಮ್ರಾಜ್ಯವನ್ನ ಪರಿಪಾಲನೆಯನ್ನ ಮಾಡ್ತಾನೆ. ಈ ಪ್ಲಿನಿ ದಿ ಯಂಗರ್ ಎನ್ನುವಂಥ ವ್ಯಕ್ತಿ ಬೆತುನಿಯಾ ಪ್ರಾಂತ್ಯಕ್ಕೆ ರೋಮಾ ಗವರ್ನರ್ ಆಗಿದ್ದಾಗ ಈ ಟ್ರೋಜನ್ ಎಂಬುವಂಥ ಚಕ್ರವರ್ತಿಗೆ ಒಂದು ಪತ್ರಿಕೆಯನ್ನು ಬರೀತಾನೆ. ಯಾತಕ್ಕೆ ಈತನ ಪತ್ರಿಕೆ ಬರೀತಾನಂದ್ರೆ, ತನ್ನ ಪ್ರಾಂತ್ಯದಲ್ಲಿ ವಾಸ ಮಾಡುತ್ತಿರುವಂತಹ ಈ ಕ್ರೈಸ್ತರ ಕುರಿತಾಗಿ ನಾನು ಯಾವ ರೀತಿಯಾದ ಆಜ್ಞೆಗಳನ್ನು, ನೀತಿ ನಿಯಮಗಳನ್ನು ಅವರಿಗೆ ರೂಪಿಸಬೇಕು ಎನ್ನುವಂತಹ ಒಂದು ವಿಷಯದ ಕುರಿತಾಗಿ ಆತನು ಪತ್ರಿಕೆಯನ್ನು ಬರೀತಾನೆ. ಆ ಪತ್ರಿಕೆಯಲ್ಲಿ ಆತನು ಪ್ರಸ್ತಾವಿಸುವಂತಹ ವಿಷಯಗಳು ಏನು ಅಂದರೆ, ನನ್ನ ಒಂದು ಆಳ್ವಿಕೆಯಲ್ಲಿ ನನ್ನ ಪ್ರಾಂತ್ಯದಲ್ಲಿ ಕ್ರೈಸ್ತರು ಎನಿಸಿಕೊಳ್ಳುವಂಥ ಕೆಲವು ಜನರು ವಾಸ ಮಾಡ್ತಾ ಇದ್ದಾರೆ. ಅವರು ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಯನ್ನ ಆರಾಧಿಸ್ತಾ ಇದ್ದಾರೆ. ಆತನ ಆಜ್ಞೆಗಳನ್ನು ಅವರು ಅನುಸರಣೆ ಮಾಡ್ತಾ ಒಂದು ಪ್ರತ್ಯೇಕವಾದ ಜೀವನ ವಿಧಾನವನ್ನು ಅವರು ಅನುಸರಣೆ ಮಾಡ್ತಿದ್ದಾರೆ. ಅವರು ರೋಮಾ ದೇವತೆಗಳನ್ನು ಅವರು ಆಚರಣೆ ಮಾಡೋದಿಲ್ಲ. ಈ ರೀತಿಯಾಗಿ ಅನೇಕ ವಿಷಯಗಳನ್ನು ಆ ಪತ್ರಿಕೆಯಲ್ಲಿ ಬರೀತಾ ಇವರ ವಿಷಯವಾಗಿ ನಾನು ಹೇಗೆ ನಡ್ಕೊಳ್ಬೇಕು ಎನ್ನುವಂಥ ಆಲೋಚನೆಯನ್ನು ಕೇಳಿ ಈ ಟ್ರೋಜನ್ ಚಕ್ರವರ್ತಿಗೆ ಈ ಪ್ಲಿನಿ ದಿ ಯಂಗರ್ ಎನ್ನುವಂಥ ವ್ಯಕ್ತಿ ಪತ್ರಿಕೆಯನ್ನು ಬರೀತಾನೆ. ಅದನ್ನ ಹೇಳುವಂಥ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಆ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಯನ್ನ ಹಿಂಬಾಲಿಸುವಂಥ ಇವರನ್ನ ಕ್ರೈಸ್ತರು ಅಂತ ಕರೀತಿದ್ದಾರೆ ಎನ್ನುವಂಥ ವಿಷಯವನ್ನು ಕೂಡ ಆತನು ಆ ಪತ್ರಿಕೆಯಲ್ಲಿ ಬರೀತಾ ಬರ್ತಾನೆ. ಪ್ರಿಯರೇ, ಈ ಪ್ಲಿನಿ ದಿ ಯಂಗರ್ ಎನ್ನುವಂಥ ವ್ಯಕ್ತಿ ಚಕ್ರವರ್ತಿಗೆ ಬರೆದ ಈ ಒಂದು ಪತ್ರಿಕೆ ಇದೆಯಲ್ಲ, 1ನೇ ಶತಮಾನದ ಯೇಸು ಕ್ರಿಸ್ತನ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಬಲವಾದ ಆಧಾರವಾಗಿ ಇವತ್ತಿಗೂ ಕೂಡ ಚರಿತ್ರೆಯಲ್ಲಿ ಆ ಪತ್ರಿಕೆ ಕಾಣಿಸಿಕೊಳ್ಳುತ್ತೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆಯಾಗಲಿ. ಈತನ ಹೆಸರು ಟಾಸಿಟಸ್. ಈತನು ಕ್ರಿಸ್ತಶಕ 56ರಿಂದ 120ರ ಸಮಯದಲ್ಲಿ, ಆ ಸಮಯದಲ್ಲಿ ರೋಮಾದಲ್ಲಿನ ಒಬ್ಬ ಚರಿತ್ರಗಾರನಾಗಿ ಈತನು ಕಾಣಿಸಿಕೊಳ್ತಾನೆ. ಈತನು ಒಂದು ಪುಸ್ತಕವನ್ನು ಬರೀತಾನೆ. ಕ್ರಿಸ್ತಶಕ 105ರಲ್ಲಿ ದಿ ಅನಲ್ಸ್ ಎಂಬುವಂಥ ಪುಸ್ತಕವನ್ನು ಈ ಟಾಸಿಟಸ್ ಎನ್ನುವಂಥ ವ್ಯಕ್ತಿ ಬರೀತಾನೆ. ಪ್ರಿಯರೇ, ಆ ಪುಸ್ತಕದಲ್ಲಿ ರೋಮಾ ಸಾಮ್ರಾಜ್ಯದ ಅನೇಕ ಚರಿತ್ರೆಯ ಸಂಗತಿಗಳನ್ನು ಆತನು ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ಹಾಗೆ ಆ ಪುಸ್ತಕದಲ್ಲಿ ಆತನು ಹೇಳುವಂಥ ವಿಷಯ ಏನಂತ ಹೇಳಿದ್ರೆ, ಕ್ರಿಸ್ತಶಕ 64ರಲ್ಲಿ ಈ ನ್ಯೂರೋ ಎಂಬುವಂಥ ಚಕ್ರವರ್ತಿ ರೋಮಾ ಸಾಮ್ರಾಜ್ಯವನ್ನು ಪಾಲನೆ ಮಾಡ್ತಿರುವ ಸಂದರ್ಭದಲ್ಲಿ ರೋಮಾ ಪಟ್ಟಣಕ್ಕೆ ಬೆಂಕಿ ಅನ್ನೋದು ಬೀಳುತ್ತೆ. ಅಂದರೆ ರೋಮಾ ಪಟ್ಟಣದಲ್ಲಿ ಬೆಂಕಿಯ ಅವಘಡ ಅನ್ನೋದು ಸಂಭವಿಸುತ್ತೆ. ಈ ನ್ಯೂರೋ ಚಕ್ರವರ್ತಿ ಏನು ಮಾಡ್ತಾನೆ, ಈ ಬೆಂಕಿ ಅವಘಡಕ್ಕೆ ನೇರವಾಗಿ ಕ್ರೈಸ್ತರನ್ನ ಹೊಣೆಗಾರರನ್ನಾಗಿ ಮಾಡ್ತಾನೆ. ಯಾಕಂದ್ರೆ ಕ್ರೈಸ್ತರನ್ನ ಕಂಡ್ರೆ ಈ ನ್ಯೂರೋ ಚಕ್ರವರ್ತಿಗೆ ಆಗ್ತಾನೆ ಇರಲಿಲ್ಲ. ಅವರ ಮೇಲೆ ಬಹಳಷ್ಟು ದ್ವೇಷವನ್ನು ಇದನ್ನು ಸಾಧಿಸ್ತಾ ಇದ್ದ. ಈ ರೋಮಾ ಪಟ್ಟಣದಲ್ಲಿ ಯಾವಾಗ ಈ ಬೆಂಕಿ ಅವಘಡ ಸಂಭವಿಸುತ್ತೋ ಅದಕ್ಕೆ ನೇರವಾಗಿ ಕ್ರೈಸ್ತರನ್ನ ಹೊಣೆಗಾರರನ್ನಾಗಿ ಮಾಡಿ ಅವರಿಗೆ ಬಹಳಷ್ಟು ಚಿತ್ರಹಿಂಸೆಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾನೆ. ಅನೇಕರನ್ನ ಕೊಂದು ಹಾಕ್ತಾನೆ, ಅನೇಕರನ್ನ ಸೆರೆಮನೆಗಳಲ್ಲಿ ಹಾಕ್ತಾನೆ. ಅನೇಕರು ಈತನ ಬಯಕೆ ಆ ರೋಮಾ ಪಟ್ಟಣವನ್ನು ಬಿಟ್ಟು ಹೊರದೇಶಗಳಿಗೆ ಅವರು ಓಡಿ ಹೋಗ್ತಾರೆ ಅಥವಾ ಚೆದರಿ ಹೋಗ್ತಾರೆ. ಈ ರೀತಿಯಾದ ವಿಷಯಗಳನ್ನ ಈ ಟಾಸಿಟಸ್ ಎನ್ನುವಂಥ ವ್ಯಕ್ತಿ ತನ್ನ ಪುಸ್ತಕದಲ್ಲಿ ಬರೀತಾ ಬರ್ತಾನೆ. ಪ್ರಿಯರೇ, ಆತನು ಹೇಳ್ತಾನೆ,
ಈ ಕ್ರೈಸ್ತರು ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಯನ್ನು ಆರಾಧನೆ ಮಾಡೋದ್ರಿಂದನೇ ಅವರಿಗೆ ಕ್ರೈಸ್ತರು ಅಂತ ಕರೀತಾ ಇದ್ದಾರೆ ಎನ್ನುವಂಥ ವಿಷಯವನ್ನು ಕೂಡ ಆತನು ತನ್ನ ಪುಸ್ತಕದಲ್ಲಿ ಪ್ರಸ್ತಾವನೆ ಮಾಡ್ತಾನೆ. ಅಷ್ಟೇ ಅಲ್ಲ, ಪೊಂತ್ಯ ಪಿಲಾತ ಎನ್ನುವಂಥ ವ್ಯಕ್ತಿ ಯೂದಾಯದ ಗವರ್ನರ್ ಈ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಗೆ ಮರಣದಂಡನೆಯನ್ನು ವಿಧಿಸಿದ ಎನ್ನುವಂಥ ವಿಷಯವನ್ನು ಈತನೂ ಕೂಡ ತನ್ನ ಪುಸ್ತಕವಾದ ದಿ ಅನಲ್ಸ್ ಎನ್ನುವಂಥ ಪುಸ್ತಕದಲ್ಲಿ ಬರೀತಾನೆ ಪ್ರಿಯರೇ. ಈತನ ಹೆಸರು ಸುಟ್ಯೋನಿಯಸ್ ಅಂತ. ಈತನು ಕ್ರಿಸ್ತಶಕ 69ರಿಂದ 122 ತನಕ ಇದ್ದಂತಹ ವ್ಯಕ್ತಿ. ಈತನೂ ಕೂಡ ಒಬ್ಬ ರೋಮ ಚರಿತ್ರೆಗಾರ. ಈತನು ಒಂದು ಪುಸ್ತಕವನ್ನು ಬರೀತಾನೆ ಪ್ರಿಯರೇ. ಆ ಪುಸ್ತಕದ ಹೆಸರು ದಿ ಲೈವ್ಸ್ ಆಫ್ 12 ಸೀಸರ್ಸ್ ಎಂಬುದಾಗಿ. ದಿ ಲೈವ್ಸ್ ಆಫ್ 12 ಸೀಸರ್ಸ್ ಎಂಬುದಾಗಿ. ಆ ಪುಸ್ತಕದಲ್ಲಿ ಈತನು ರೋಮಾ ಸಾಮ್ರಾಜ್ಯದ ಮೊದಲ 12 ಚಕ್ರವರ್ತಿಗಳ ಜೀವನ ಚರಿತ್ರೆಯನ್ನು ಬರೆಯುವಂಥ ಪ್ರಯತ್ನ ಮಾಡ್ತಾನೆ. ಆತನು ಆ ಪುಸ್ತಕದಲ್ಲಿ ಏನಂತ ಬರೀತಾನಂದ್ರೆ, ಈ ಕ್ರೈಸ್ತರನ್ನು ನೋಡಿ ಆತನು ಬರೆಯುವಂಥ ವಿಷಯ ಏನು ಗೊತ್ತಾ, ಈ ಕ್ರೈಸ್ತರು ಧಾರ್ಮಿಕತೆಯ ಅತಿರೇಕತೆಗೆ ಹೋಗಿದ್ದಾರೆ ಎಂಬುದಾಗಿ ಬರೀತಾನವ. ಏನಕ್ಕೆ ಗೊತ್ತಾ ಆ ರೀತಿ ಬರೀತಾನೆ? ರೋಮಾ ಸಾಮ್ರಾಜ್ಯದ ಸಮಯದಲ್ಲಿ ಕ್ರೈಸ್ತರಿಗೆ ಬಹಳಷ್ಟು ಹಿಂಸೆಗಳನ್ನೋದು ನಡೀತಾ ಇರುತ್ತೆ ಪ್ರಿಯರೇ. ಯಾರಾದರೂ ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತಾರೆ ಅಂತ ಗೊತ್ತಾದರೆ ಸಾಕು, ಅವರನ್ನು ತೆಗೆದುಕೊಂಡೋಗಿ ಸೆರೆಮನೆಗಳಲ್ಲಿ ಹಾಕ್ತಿದ್ರು. ಯೇಸು ಕ್ರಿಸ್ತನನ್ನ ದೇವರು ಅಂತ ಒಪ್ಪಿಕೊಳ್ಳುವಂಥ ವ್ಯಕ್ತಿಗಳಿಗೆ ಮರಣದಂಡನೆಯನ್ನು ವಿಧಿಸ್ತಾ ಇದ್ರು. ದೊಡ್ಡ ಸ್ಟೇಡಿಯಂ ಅಲ್ಲಿ ಮಧ್ಯದಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿ ಹಸಿದ ಸಿಂಹಗಳನ್ನು ಬಿಟ್ಟು ಅವರನ್ನ ಕೊಲ್ತಾ ಇದ್ರು. ಮದಿಸಿದ ಗೂಳಿಗಳಿಂದ ಅವರನ್ನ ಕೊಲ್ತಾ ಇದ್ರು. ಹೀಗೆ ಭಯಂಕರವಾದ ಹಿಂಸೆಗಳಿಗೆ ಕ್ರೈಸ್ತರನ್ನ ಒಳಪಡಿಸ್ತಾ ಇದ್ರು ಈ ರೋಮಾ ಚಕ್ರವರ್ತಿಗಳು. ಈ ವ್ಯಕ್ತಿ ಈ ರೋಮಾ ಚಕ್ರವರ್ತಿಗಳ ಜೀವನ ಚರಿತ್ರೆಯನ್ನು ಬರೀತಾ ಈ ಕ್ರೈಸ್ತರ ಹಿಂಸೆಗಳ ಕುರಿತಾಗಿಯೂ ಕೂಡ ಬರೆಯುವಂಥ ಪ್ರಯತ್ನ ಮಾಡ್ತಾನೆ. ಅದನ್ನ ಹೇಳ್ತಾನೆ, ಈ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿಯನ್ನು ಹಿಂಬಾಲಿಸುವಂಥ ಈ ಕ್ರೈಸ್ತರು ಪ್ರಾಣದ ಭಯವನ್ನ ಬಿಟ್ಟು ಬಿಟ್ಟಿದ್ದಾರೆ. ಅವರು ತಮ್ಮ ಪ್ರಾಣಗಳನ್ನು ಕೊಡ್ಲಿಕ್ಕೆ ಬೇಕಾದರೂ ಸಿದ್ಧವಾಗಿದ್ದಾರೆ ಹೊರತು ಯೇಸು ಕ್ರಿಸ್ತನನ್ನ ದೇವರಲ್ಲ ಅಂತ ಒಪ್ಕೊಳ್ಳಿಕ್ಕೆ ಅವರು ತಯಾರಾಗಿಲ್ಲ. ಇದು ಎಂಥ ಹುಚ್ಚುತನ, ಇದು ಎಂತಹ ಭಕ್ತಿ ಎಂಬುವಂಥ ವಿಷಯಗಳನ್ನು ಆತನು ಆ ಪುಸ್ತಕದಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ನಿಜ ಪ್ರಿಯರೇ, ಮೊದಲ ಶತಮಾನದ ಕ್ರೈಸ್ತರು ಎಷ್ಟು ಉನ್ನತವಾದ ಭಕ್ತಿಯ ಜೀವಿತವನ್ನು ನಡೆಸಿದ್ರು ಅಂದರೆ, ರೋಮಾ ಚಕ್ರವರ್ತಿಗಳು ಬಂದು ಕೇಳ್ತಾ ಇದ್ರು, ನೀನು ಯೇಸು ಕ್ರಿಸ್ತನು ದೇವರಲ್ಲ ಅಂತ ಹೇಳಿದ್ರೆ ನಾವು ನಿನ್ನನ್ನು ಬಿಟ್ಟುಬಿಡ್ತೀವಿ ಎಂಬುದಾಗಿ ಹೇಳ್ತಿದ್ರು, ನಾವು ನಿನ್ನನ್ನು ಕೊಲ್ಲೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ರು. ಆದರೆ ಕ್ರೈಸ್ತರು ಹೇಳುವಂಥ ವಿಷಯ ಏನು ಗೊತ್ತಾ? ಅವ್ರು ಹೇಳ್ತಾ ಇದ್ದಿದ್ದು, ನನ್ನ ಸೃಷ್ಟಿಗೆ ಕಾರಣನು ಪ್ರಭು ಯೇಸು ಕ್ರಿಸ್ತನು, ಸರ್ವಲೋಕಗಳ ಯಜಮಾನನು ಆತನೇ, ಸರ್ವಲೋಕಕ್ಕೆ ದೇವರ ಆತನನ್ನ ಹೇಗೆ ನಾನು ದೇವರಲ್ಲ ಅಂತ ನಾನು ಹೇಳಲಿ ಎಂಬುದಾಗಿ ಯೇಸು ಕ್ರಿಸ್ತನನ್ನ ದೇವರು ಅಂತ ಒಪ್ಪಿಕೊಂಡು ಆತನಿಗೋಸ್ಕರವಾಗಿ ಪ್ರಾಣಗಳನ್ನು ಕೂಡ ಕೊಡಲಿಕ್ಕೆ ಅವರು ಹಿಂದೂ ಮುಂದೆ ನೋಡಲಿಲ್ಲ ಪ್ರಿಯರೇ. ಹೆಚ್ಚು ಕಡಿಮೆ ಪ್ರಾರಂಭದ 3 ಶತಮಾನಗಳಲ್ಲಿ 60 ಲಕ್ಷಕ್ಕಿಂತ ಹೆಚ್ಚಾದ ಕ್ರೈಸ್ತರನ್ನ ಈ ರೋಮಾ ಚಕ್ರವರ್ತಿಗಳು ಕೊಂದು ಹಾಕ್ತಾರೆ ಎನ್ನುವಂಥ ವಿಷಯವನ್ನ ಚರಿತ್ರೆ ನಮಗೆ ಹೇಳುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇವರ ನಿಮಿತ್ತವಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಜವಾದ ಕ್ರಿಸ್ತನ ಹಿಂಬಾಲಕರು ಲೋಕದಲ್ಲಿ ಬರುವ ಯಾವ ಶೋಧನೆಗೂ ಕೂಡ ಭಯಪಡದೆ ಕ್ರಿಸ್ತನಿಗಾಗಿ ಎದೆಯೊಡ್ಡಿ ನಿಂತು ನನ್ನ ದೇವರು ಕ್ರಿಸ್ತನೇ ಎಂಬುದಾಗಿ ಹೇಳಲಿಕ್ಕೆ ಅವರು ಧೈರ್ಯದಿಂದ ಮುಂದೆ ಬರ್ತಾರೆ ಪ್ರಿಯರೇ. ಅವರೇ ನಿಜವಾದ ಕ್ರೈಸ್ತರೆನಿಸಿಕೊಳ್ತಾರೆ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಟಾಸಿಟಸ್ ಎನ್ನುವಂಥ ವ್ಯಕ್ತಿ ಹೇಳುವಂಥ ವಿಷಯಗಳು ಕೂಡ ಪ್ರಭು ಯೇಸು ಕ್ರಿಸ್ತನ ಅಸ್ತಿತ್ವ ಮೊದಲ ಶತಮಾನದಲ್ಲಿ ಇತ್ತು ಅನ್ನೋದನ್ನು ದೃಢಪಡಿಸುತ್ತೆ ಪ್ರಿಯರೇ. ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡುವಂಥ ಪ್ರಯತ್ನ ಮಾಡೋಣ. ಈತನ ಹೆಸರು ಡಯೋನಿಸಿಯಸ್ ಎಕ್ಸಿಗ್ಯೂಸ್ ಅಂತ. ಈತನು ಕ್ರಿಸ್ತಶಕ 525ರಲ್ಲಿ ಕಾಣಿಸಿಕೊಳ್ಳುವಂಥ ವ್ಯಕ್ತಿ. ಈತನು ಒಂದು ಕ್ಯಾಲೆಂಡರ್ ತಯಾರು ಮಾಡುವಂಥ ಪ್ರಯತ್ನ ಮಾಡ್ತಾನೆ. ಆ ಸಮಯಕ್ಕೆ ಅನೇಕ ಕ್ಯಾಲೆಂಡರ್ಸ್ ಇದ್ವು. ಜೂಲಿಯಸ್ ಕ್ಯಾಲೆಂಡರ್ಸ್ ಇತ್ತು, ಯಹೂದ್ಯರ ಕ್ಯಾಲೆಂಡರ್ಸ್ ಇತ್ತು, ಈಜಿಪ್ಷಿಯನ್ಸ್ ಕ್ಯಾಲೆಂಡರ್ಸ್ ಇತ್ತು. ಅನೇಕ ಕ್ಯಾಲೆಂಡರ್ಸ್ಗಳಿದ್ದರೂ ಕೂಡ ಅನೇಕ ಲೋಪದೋಷಗಳಿಂದ ಅವಿದ್ವು. ಈತ ಕ್ಯಾಲೆಂಡರ್ನ ತಯಾರು ಮಾಡಬೇಕು ಅಂತ ಅಂದುಕೊಳ್ತಾನೆ. ನಾನು ಕ್ಯಾಲೆಂಡರ್ನ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾನು ಕಾಲವನ್ನು ವಿಭಜನೆ ಮಾಡಬೇಕು, ಆಗ ಮಾತ್ರ ನನಗೆ ಕ್ಯಾಲೆಂಡರ್ ತಯಾರು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಅಂದುಕೊಂಡು ಆತನು ಕಾಲವನ್ನು ವಿಭಜನೆ ಮಾಡಲಿಕ್ಕೆ ಒಂದು ಪ್ರಾಮುಖ್ಯವಾದ ಸಂಘಟನೆ ಅಥವಾ ಪ್ರಾಮುಖ್ಯವಾದ ವ್ಯಕ್ತಿ ಬೇಕು,
ಆ ಪ್ರಾಮುಖ್ಯವಾದ ವ್ಯಕ್ತಿಯನ್ನ ಅಥವಾ ಸಂಘಟನೆಯನ್ನ ಮಧ್ಯದಲ್ಲಿಟ್ಟು ಕಾಲು ವಿಭಜನೆ ಮಾಡಲಿಕ್ಕೆ, ಚರಿತ್ರೆಯಲ್ಲಿ ಆ ಪ್ರಾಮುಖ್ಯವಾದ ವ್ಯಕ್ತಿಯನ್ನ ಸಂಘಟನೆಯನ್ನ ಹುಡುಕ್ಲಿಕ್ಕೆ ಆತನು ಪರಿಶೋಧನೆಯನ್ನು ಪ್ರಾರಂಭಿಸ್ತಾನೆ. ಆಗ ಆತನಿಗೆ ಸಿಗೋದ್ಯಾರಪ್ಪ ಅಂದ್ರೆ ಪ್ರಭು ಯೇಸು ಕ್ರಿಸ್ತನು. ಆತನು ಚರಿತ್ರೆಯಲ್ಲಿ ಪರಿಶೋಧನೆ ಮಾಡಿದ ಮೇಲೆ ಆತನು ಅಂದ್ಕೊಳ್ತಾನೆ, ಕಾಲವನ್ನು ವಿಭಜನೆ ಮಾಡಲಿಕ್ಕೆ ಯೇಸು ಕ್ರಿಸ್ತನಿಗಿಂತ ಸೂಕ್ತವಾದ ವ್ಯಕ್ತಿ ಸಿಗೋದಿಲ್ಲ ಅಂತ ಅಂದುಕೊಂಡು ಆತನು ಯೇಸು ಸ್ವಾಮಿಯವರ ಜನ್ಮದ ವರ್ಷವನ್ನ ಮಧ್ಯದಲ್ಲಿಟ್ಟು ಕಾಲವನ್ನು ವಿಭಜಿಸುವಂತ ಪ್ರಯತ್ನವನ್ನು ಮಾಡ್ತಾನೆ. ಅಂದ್ರೆ ಯೇಸು ಸ್ವಾಮಿಯವರ ಜನನದ ವರ್ಷದಿಂದ ಹಿಂದಿನ ಕಾಲಮಾನವನ್ನ BC ಅಂತ ಅಥವಾ ಕ್ರಿಸ್ತ ಪೂರ್ವ ಅಂತ ಕರೀತಾನೆ. ಯೇಸು ಸ್ವಾಮಿಯವರ ಜನನದ ವರ್ಷದಿಂದ ಮುಂದಿನ ಕಾಲಮಾನವನ್ನ AD ಅಥವಾ ಕ್ರಿಸ್ತ ಶಕ ಎಂಬುದಾಗಿ ಆತನು ಕರೆದು ಕಾಲವನ್ನ ವಿಭಜನೆ ಮಾಡುವಂತ ಪ್ರಯತ್ನ ಮಾಡ್ತಾನೆ. ಆ ಮೂಲಕವಾಗಿ ಒಂದು ಕ್ಯಾಲೆಂಡರ್ನ ಆತನು ತಯಾರು ಮಾಡ್ತಾನೆ. ಪ್ರಿಯರೇ, ಆತನು 5ನೇ ಶತಮಾನದಲ್ಲಿ ಕ್ಯಾಲೆಂಡರ್ನ ತಯಾರು ಮಾಡ್ತಾನೆ. 9ನೇ ಶತಮಾನದ ಸಮಯಕ್ಕೆಲ್ಲ ಜಗತ್ತಿನ ಸುಮಾರು ಎಲ್ಲ ದೇಶಗಳು ಕೂಡ ಈ ಕ್ಯಾಲೆಂಡರ್ನ ಮೆಚ್ಚಿಕೊಂಡು ಉಪಯೋಗಿಸಲಿಕ್ಕೆ ಎಲ್ಲ ದೇಶಗಳು ಪ್ರಾರಂಭಿಸ್ತವೆ. ಇವತ್ತು ನಾವು ನೀವು ಉಪಯೋಗಿಸುತ್ತಿರುವಂಥ ಕ್ಯಾಲೆಂಡರ್ ಕೂಡ ಅದೇ, ಯಾವುದು ಗ್ರಿಗೋರಿಯನ್ ಕ್ಯಾಲೆಂಡರ್ ಎಂಬುದಾಗಿ ನಾವು ಕರಿತೀವಲ್ವಾ, ಇದೇ ಕ್ಯಾಲೆಂಡರನ್ನೇ ತಯಾರು ಮಾಡಿದ್ದು ಡಯೋನಿಸಿಯಸ್ ಎಕ್ಸಿಗ್ಯೂಸ್ ಎಂಬ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಕಾಲವನ್ನ ವಿಭಜನೆ ಮಾಡಿ ಶಕಪುರುಷನೆಂಬುದಾಗಿ ಕರೆಸಿಕೊಳ್ಳುತ್ತಾ ಚರಿತ್ರೆಯಲ್ಲಿ ನಿಂತಹ ಅತ್ಯುನ್ನತನಾಗಿರುವಂತಹ ವ್ಯಕ್ತಿಯೇ ಪ್ರಭು ಯೇಸು ಕ್ರಿಸ್ತನು ಎನ್ನುವಂಥ ವಿಷಯವನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಪ್ರಿಯರೇ, ಇವತ್ತು ನಾವು ಯಾವುದೇ ಕಾಲಮಾನವನ್ನ ನಾವು ತಿಳಿಸಬೇಕು, ನೋಡ್ಬೇಕು ಅಂದ್ಕೊಂಡ್ರು ಕೂಡ ಅಲ್ಲಿ ಯೇಸು ಕ್ರಿಸ್ತ ಎನ್ನುವಂಥ ವಿಷಯ ಪ್ರಸ್ತಾವನೆ ಆಗೇ ಆಗುತ್ತೆ. ಪ್ರಿಯರೇ, ಯಾಕಂದ್ರೆ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎನ್ನುವಂಥ ವಿಷಯ ಬರುವಾಗ ಯೇಸು ಕ್ರಿಸ್ತ ಅನ್ನುವಂಥ ವಿಷಯ ಅಲ್ಲಿ ಪ್ರಸ್ತಾವನೆ ಆಗುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಆ ಕ್ಯಾಲೆಂಡರ್ ಇದೆ ಅಂತ ಹೇಳಿದ್ರೆ ನಾವು ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿ ಇದ್ದಾನೆ ಅನ್ನೋದನ್ನ ನಾವು ಒಪ್ಪಿಕೊಂಡ ಹಾಗೇನೆ. ಪ್ರೀತಿಯ ದೇವರ ಮಕ್ಕಳೇ, ಇಷ್ಟೊತ್ತು ನಾವು ನೋಡಿದ ಎಲ್ಲ ವಿಷಯಗಳು ಕೂಡ ಹೇಳ್ತಾ ಇರೋದೇನೆಂದ್ರೆ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತ ಎನ್ನುವಂಥ ವ್ಯಕ್ತಿ ಹುಟ್ಟಿದ್ದು ನಿಜ, ಆತನು ಜೀವಿಸಿದ್ದು ನಿಜ, ಆತನು ಮರಣವನ್ನು ಹೊಂದಿದ್ದು ನಿಜ ಎನ್ನುವಂಥ ವಿಷಯಗಳನ್ನು ಈ ಎಲ್ಲ ಆಧಾರಗಳು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ಪ್ರಿಯರೇ, ಇನ್ನೊಂದು ಬಲವಾದ ಆಧಾರ ಏನಪ್ಪಾ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯವರು ಜೀವಿಸಿ ಪ್ರಾಣವನ್ನು ಬಿಟ್ಟಂತಹ ಸ್ಥಳ ಯೆರೂಸಲೇಮ್ ಪಟ್ಟಣ. ಯೇಸು ಸ್ವಾಮಿಯವರು 2000 ವರ್ಷಗಳ ಹಿಂದೆ ಯೆರೂಸಲೇಮ್ ಪಟ್ಟಣದಲ್ಲಿ ಜೀವಿಸಿದ್ರು, ಹಾಗೆ ತನ್ನ ಪ್ರಾಣವನ್ನು ಬಿಟ್ಟರು ಎಂಬುವಂಥ ವಿಷಯವನ್ನ ನಾವು ಬೈಬಲ್ ಗ್ರಂಥದಲ್ಲಿ ನೋಡ್ತೇವೆ. ಹಾಗೆ ಚರಿತ್ರೆಯಲ್ಲೂ ಕೂಡ ಆ ವಿಷಯಗಳನ್ನು ನೋಡ್ತೇವೆ. ಈ ಯೆರೂಸಲೇಮ್ ಪಟ್ಟಣ ಅನ್ನೋದು ಇವತ್ತಿಗೂ ಕೂಡ ಇಸ್ರೇಲ್ ದೇಶದಲ್ಲಿ ನಾವು ಕಾಣಬಹುದು. ಈ ಯೇಸು ಸ್ವಾಮಿಯವರು ಜೀವಿಸಿದ ಕಾಲಕ್ಕೆ ಕ್ರಿಸ್ತಶಕ 1ನೇ ಶತಮಾನಕ್ಕಿಂತ ಹಿಂದೆಯೇ ಈ ಯೆರೂಸಲೇಮ್ ಪಟ್ಟಣದ ಪ್ರಸ್ತಾವನೆಯನ್ನ ನಾವು ಚರಿತ್ರೆಯಲ್ಲಿ ನೋಡ್ಬೋದು. ಪ್ರಿಯರೇ, ಯೇಸು ಸ್ವಾಮಿಯವರು ಈ ಭೂಮಿಗೆ ಬರೋದಕ್ಕಿಂತ ಸುಮಾರು 1000 ವರ್ಷಗಳ ಹಿಂದೆಯೇ ಈ ಯೆರೂಸಲೇಮ್ ಪಟ್ಟಣದ ಪ್ರಸ್ತಾವನೆಯನ್ನ ನಾವು ಚರಿತ್ರೆಯಲ್ಲಿ ನಾವು ನೋಡ್ಬೋದು. ಪ್ರಿಯರೇ, ಹಾಗೆ ಬೈಬಲ್ ಗ್ರಂಥದಲ್ಲೂ ಕೂಡ ನಾವು ಆ ವಿಷಯವನ್ನ ಗಮನಿಸುವಂತ ಪ್ರಯತ್ನ ಮಾಡ್ಬೋದು. ಮೋಶೆಯ ನಂತರ ದೇವರು ಯೆಹೋಶುವರವರಿಗೆ ಅಧಿಕಾರವನ್ನು ಕೊಡ್ತಾರೆ. ಏನು ಅಧಿಕಾರ ಅಂತ ಹೇಳಿದ್ರೆ, ಇಸ್ರಾಯೇಲನ್ನ ಕಾನಾನ್ ದೇಶಕ್ಕೆ ಸೇರಿಸುವಂತ ಒಂದು ಕೆಲಸವನ್ನ ದೇವರು ಮೋಶೆಯ ನಂತರ ಯೆಹೋಶುವರವರಿಗೆ ವಹಿಸಿಕೊಡ್ತಾರೆ. ಅವರು ಕಾನಾನ್ ದೇಶವನ್ನು ವಶಪಡಿಸಿಕೊಂಡಿದ್ದು ಕ್ರಿಸ್ತಪೂರ್ವ 1406 ಆ ಸರಿಸುಮಾರು ಸಮಯದಲ್ಲಿ. ಅವರು ಕಾನಾನ್ ದೇಶವನ್ನು ವಶಪಡಿಸಿಕೊಳ್ಳುವ ಸಮಯಕ್ಕೆ ಯೆರೂಸಲೇಮ್ ಪಟ್ಟಣ ಅನ್ನೋದು ನಮಗೆ ಚರಿತ್ರೆಯಲ್ಲಿ ಬೈಬಲ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಯಬೂಸಿಯರು ಎನ್ನುವಂಥ ಜನಾಂಗದವರು ವಾಸ ಮಾಡ್ತಾ ಇರ್ತಾರೆ. ಅದಕ್ಕೆ ಯಬೂಸಿಯರ ಪಟ್ಟಣ ಅನ್ನೋ ಹೆಸರು ಕೂಡ ಇರುತ್ತೆ, ಅಥವಾ ಯಬೂಸಿ ಎನ್ನುವಂಥ ಹೆಸರು ಕೂಡ ಆ ಯೆರೂಸಲೇಮ್ ಪಟ್ಟಣಕ್ಕೆ ಪ್ರಾರಂಭದಲ್ಲಿ ಇತ್ತು. ಪ್ರಿಯರೇ, ಈ ಇಸ್ರಾಯೇಲಿಯರು, ಈ ಯಹೂದ್ಯರು ಅಥವಾ ಬೆನ್ಯಾಮೀನರು ಆ ಯಬೂಸಿಯರ ಪಟ್ಟಣವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಅವರೇನು ಮಾಡ್ತಾರೆ, ಅದನ್ನ ಸ್ವಲ್ಪ ಮಟ್ಟಿಗೆ ಮಾತ್ರ ವಶಪಡಿಸಿಕೊಂಡು ಅದರ ಜೊತೆಯಲ್ಲೇ ಅವರು ಜೀವಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ನಾವು ಯೆಹೋಶುವ ಗ್ರಂಥ 15ನೇ ಅಧ್ಯಾಯ 63ನೇ ವಚನ, ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 18, 21, 27 ಈ ವಚನಗಳು ನೋಡುವಾಗ ನಮಗೆ ವಿಷಯ ಅನ್ನೋದು ಅರ್ಥ ಆಗುತ್ತೆ. ಅನಂತರ ಕ್ರಿಸ್ತಪೂರ್ವ 1000 ಆ ಸಮಯದಲ್ಲಿ ದಾವಿದ ಎನ್ನುವಂಥ ವ್ಯಕ್ತಿ, ಡೇವಿಡ್ ಎನ್ನುವಂಥ ವ್ಯಕ್ತಿ ಇಸ್ರೇಲ್ ದೇಶಕ್ಕೆ ರಾಜನಾಗಿ ಮಾರ್ಪಡ್ತಾನೆ. ಡೇವಿಡ್ ಎನ್ನುವಂಥ ವ್ಯಕ್ತಿ
ಇಸ್ರೇಲ್ ದೇಶದ ಮೇಲೆ ರಾಜನಾದಾಗ ಆತನು ಮಾಡುವ ಮೊದಲ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಈ ಯಬೂಸಿಯರ ಪಟ್ಟಣವನ್ನು ವಶಪಡಿಸಿಕೊಳ್ತಾನೆ. ಅದಕ್ಕೆ ದಾವೀದ ನಗರ ಎನ್ನುವಂಥ ಹೆಸರನ್ನ ಇಟ್ಟು ಈ ಯೆರೂಸಲೇಮ್ ಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು 33 ವರ್ಷಗಳ ಕಾಲ ಆತನು ಇಸ್ರಾಯೇಲ್ ದೇಶವನ್ನ ಪರಿಪಾಲನೆಯನ್ನ ಮಾಡ್ತಾನೆ. ನಾವು ಈ ವಿಷಯವನ್ನ ಫಸ್ಟ್ ಕ್ರೋನಿಕಲ್ 11ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಈ ವಿಷಯವನ್ನ ಗಮನಿಸಬಹುದು ಪ್ರಿಯರೇ. ಅಂದ್ರೆ ಯೇಸು ಸ್ವಾಮಿಯವರು ಈ ಭೂಮಿಗೆ ಬರುವುದಕ್ಕೆ ಮೊದಲೇ 1600 ವರ್ಷಗಳಿಗಿಂತ ಮುಂಚೆಯೇ ಚರಿತ್ರೆಯಲ್ಲಿ ಯೆರೂಸಲೇಮ್ ಪಟ್ಟಣದ ಪ್ರಸ್ತಾವನೆಯನ್ನ ನಾವು ಗಮನಿಸಬಹುದು ಪ್ರಿಯರೇ. ಅಂದ್ರೆ ಯೆರೂಸಲೇಮ್ ಪಟ್ಟಣ ಅನ್ನೋದು ಸತ್ಯ, ಯೆರೂಸಲೇಮ್ ಪಟ್ಟಣ ನಿಜ ಅಂತ ಅಂದಮೇಲೆ ಯೇಸು ಸ್ವಾಮಿಯವರು ಅಲ್ಲಿ ಜೀವಿಸಿದ್ರು ಅನ್ನೋ ವಿಷಯ ಹೇಗೆ ಸುಳ್ಳಾಗ್ಲಿಕ್ಕೆ ಸಾಧ್ಯ? ಯೇಸು ಸ್ವಾಮಿಯವರು ಅಲ್ಲಿ ತನ್ನ ಪ್ರಾಣವನ್ನು ಬಿಟ್ಟರು ಅನ್ನುವಂಥ ವಿಷಯ ಅದು ಹೇಗೆ ಸುಳ್ಳಾಗ್ಲಿಕ್ಕೆ ಸಾಧ್ಯ? ಒಂದು ವೇಳೆ ಯೇಸು ಸ್ವಾಮಿಯವರು ಜೀವಿಸಿದ ಕಾಲದ ನಂತರ ಒಂದು ವೇಳೆ ಚರಿತ್ರೆಯಲ್ಲಿ ಯೆರೂಸಲೇಮ್ ಪಟ್ಟಣ ಕಾಣಿಸ್ಕೊಂಡಿದ್ರೆ, ಯೇಸು ಸ್ವಾಮಿಯವ್ರಿಗಿಂತ ಮುಂಚಿತವಾಗಿ ಆ ಪಟ್ಟಣದ ಪ್ರಸ್ತಾವನೆ ಚರಿತ್ರೆಯಲ್ಲಿ ಇಲ್ಲದೆ ಹೋಗಿದ್ರೆ ನೀವು ಹೇಳೋದು ನಿಜ ಆಗ್ತಿತ್ತು. ಹೌದು, ಆ ಪಟ್ಟಣದ ಪ್ರಸ್ತಾವನೆನೇ ಇಲ್ಲ ಆ ಸಮಯದಲ್ಲಿ, ಅದು ಹೇಗೆ ಆ ಪಟ್ಟಣದ ಪ್ರಸ್ತಾವನೆ ಅಲ್ಲಿ ಬಂತು ಎನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇತ್ತು. ಆದರೆ ಇಲ್ಲಿ ಅದಕ್ಕೆ ನಿಮಗೆ ಅವಕಾಶ ಇಲ್ಲ. ಯಾಕಂದರೆ ಯೇಸು ಸ್ವಾಮಿಯವರು ಈ ಭೂಮಿಗೆ ಬರೋದಕ್ಕಿಂತ ಮುಂಚಿತವಾಗಿಯೇ 100 ವರ್ಷಗಳ ಹಿಂದೆಯೇ ಯೆರೂಸಲೇಮ್ ಪಟ್ಟಣ ಚರಿತ್ರೆಯಲ್ಲಿ ಕಾಣಿಸಿಕೊಳ್ಳುತ್ತೆ ಪ್ರಿಯರೇ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಇವತ್ತು ಯಾರೆಲ್ಲ ಯೇಸು ಕ್ರಿಸ್ತನ ಜನನವೇ ಸುಳ್ಳು, ಆತನು ಹುಟ್ಟೇ ಇಲ್ಲ, ಆತನೊಬ್ಬ ಕಾಲ್ಪನಿಕ ವ್ಯಕ್ತಿ ಎಂಬುದಾಗಿ ಯಾರೆಲ್ಲ ಹೇಳ್ತಾ ಇದ್ದಾರೋ ಇವರು ಒಂದು ವಿಷಯವನ್ನು ಗಮನಿಸಬೇಕಿಲ್ಲ. ಏನಪ್ಪಾ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಹುಟ್ಟಿದ್ದು ರೋಮಾ ಸಾಮ್ರಾಜ್ಯದ ಕಾಲದಲ್ಲಿ. ನೀವು ಯಾರೂ ಕೂಡ ರೋಮಾ ಸಾಮ್ರಾಜ್ಯದ ಚರಿತ್ರೆಯನ್ನು ಇಲ್ಲ ಅಂತ ಪ್ರೂವ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗೋದೇ ಇಲ್ಲ. ಒಬ್ಬ ಅಗಸ್ಟಸ್ ಚಕ್ರವರ್ತಿ ಆಗಿರ್ಬೋದು, ಒಬ್ಬ ತಿಬೇರಿಯಸ್ ಚಕ್ರವರ್ತಿ ಆಗಿರಬಹುದು, ಒಬ್ಬ ಟ್ರೋಜನ್ ಆಗಿರ್ಬೋದು, ನ್ಯೂರೋ ಆಗಿರ್ಬೋದು, ಇದು ಯಾರನ್ನೂ ಕೂಡ ಇವರ ಚರಿತ್ರೆಯಲ್ಲಿ ಇಲ್ಲ ಎಂಬುದಾಗಿ ನಿರೂಪಣೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಿಮ್ಮಂಥವರ ಬಾಯಿಗಳಿಂದ ಇಂಥ ಮಾತುಗಳು ಬರ್ತವೆ ಅಂತಾನೆ ದೇವರು ಮಹಾ ಸಾಮ್ರಾಜ್ಯದ ಕಾಲದಲ್ಲಿ ಪ್ರಭು ಯೇಸು ಸ್ವಾಮಿಯವರನ್ನ ಭೂಮಿಗೆ ಕಳಿಸಿಕೊಡುವಂಥ ಪ್ರಯತ್ನ ಮಾಡಿದರು ಪ್ರಿಯರೇ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಎಲ್ಲ ವಿಷಯಗಳು ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತನು ಚರಿತ್ರೆಯಲ್ಲಿ ಮೊದಲ ಶತಮಾನದಲ್ಲಿ ಹುಟ್ಟಿದ್ದು ನಿಜ, ಆತನು ಜೀವಿಸಿದ್ದು ನಿಜ, ಆತನು ತನ್ನ ಪ್ರಾಣವನ್ನು ಅಲ್ಲಿ ಬಲಿಯಾಗಿ ಅರ್ಪಿಸಿದ್ದು ನಿಜ ಎನ್ನುವಂಥ ವಿಷಯಗಳನ್ನು ಈ ಎಲ್ಲ ಸಂಗತಿಗಳು ಹೇಳ್ತಾ ಇದ್ದಾವೆ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಇದುವರೆಗೂ ಕೂಡ ನೋಡಿದ್ದು ಬೈಬಲ್ನ ಹೊರಗಡೆ ಇರುವಂತಹ ಯೇಸು ಕ್ರಿಸ್ತನ ಅಸ್ತಿತ್ವಕ್ಕೆ ಸಂಬಂಧಪಟ್ಟ ಆಧಾರಗಳನ್ನು ಇದುವರೆಗೂ ಕೂಡ ನಾವು ನೋಡಿದ್ವಿ. ಚರಿತ್ರೆಯಲ್ಲಿ ಆತನ ಕುರಿತಾಗಿ ಚರಿತ್ರೆಗಾರರು, ಪ್ರಾಮುಖ್ಯವಾದ ವ್ಯಕ್ತಿಗಳು ಏನೆಲ್ಲ ಹೇಳಿದ್ರು ಎಂಬುವಂಥ ವಿಷಯಗಳನ್ನು ನೋಡಿದ್ವಿ. ಅವರು ಕೊಟ್ಟ ಆಧಾರಗಳನ್ನು ಕೂಡ ನಾವು ಪರಿಶೋಧನೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಇನ್ನು ಬೈಬಲ್ನ ಒಳಗಡೆ ಹೋಗಿ ನೋಡುವುದಾದರೆ ಪ್ರಿಯರೇ, ಬೈಬಲ್ನಲ್ಲಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಇರುವಂತಹ ಎಲ್ಲ ಪುಸ್ತಕಗಳು ಹೇಳೋದು ಪ್ರಭು ಯೇಸು ಕ್ರಿಸ್ತರ ಕುರಿತಾಗಿಯೇ. ವಿಶೇಷವಾಗಿ ಹೊಸ ಒಡಂಬಡಿಕೆಯ 4 ಪುಸ್ತಕಗಳಾದ ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಈ ಸುವಾರ್ತೆಗಳು ಯೇಸು ಸ್ವಾಮಿಯವರ ಜೀವನ ಚರಿತ್ರೆಯನ್ನು ವಿವರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತವೆ. ಈ ಪುಸ್ತಕಗಳು ಬರೆಯಲ್ಪಟ್ಟಿದ್ದು ಯೇಸು ಸ್ವಾಮಿಯವರು ಮರಣ ಹೊಂದಿದ 30 ವರ್ಷಗಳ ಒಳಗೆ ಈ ಪುಸ್ತಕಗಳು ಬರೆಯಲ್ಪಡ್ತವೆ. ಅದರಲ್ಲಿ ಯೋಹಾನನ ಸುವಾರ್ತೆ ಬಿಟ್ಟು ಮಿಕ್ಕ 3 ಪುಸ್ತಕಗಳು ಬರೆಯಲ್ಪಟ್ಟಿದ್ದು ಯೇಸು ಸ್ವಾಮಿಯವರು ಮರಣ ಹೊಂದಿದ 30 ವರ್ಷಗಳ ಒಳಗಾಗಿ ಈ ಪುಸ್ತಕಗಳು ಬರೆಯಲ್ಪಡ್ತವೆ. ಪ್ರಿಯರೇ, ಚರಿತ್ರೆಯಲ್ಲಿ ಹೇಳೋ ವಿಷಯ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸತ್ತು 30 ವರ್ಷಗಳ ಒಳಗಾಗಿ ಆ ವ್ಯಕ್ತಿಯ ಕುರಿತಾಗಿ ಯಾರಾದರೂ ಚರಿತ್ರೆಯನ್ನು ಬರೆದ್ರೆ ಅದು ಯಾವುದೇ ಕಾರಣಕ್ಕೂ ಸುಳ್ಳಾಗಿರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಎನ್ನುವಂಥ ವಿಷಯವನ್ನು ಹೇಳ್ತಾರೆ. ಯಾಕಂದ್ರೆ ಆ 30 ವರ್ಷಗಳ ಒಳಗೆ ಯೇಸು ಸ್ವಾಮಿಯವರ ಬಗ್ಗೆ ತಿಳಿದಿರುವಂಥವ್ರು ಇರ್ತಾರೆ, ಆತನ ಜೊತೆಯಲ್ಲಿ ತಿರುಗಾಡಿದಂಥ ವ್ಯಕ್ತಿಗಳು ಇರ್ತಾರೆ ಅಲ್ವಾ. ಹಾಗಾಗಿ ಆತನ ಕುರಿತಾಗಿ ಬರೆಯಲ್ಪಟ್ಟ ವಿಷಯಗಳು ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ವಿಷಯವನ್ನು ಹೇಳ್ತಾರೆ. ಇಲ್ಲಿ ಯೇಸು ಸ್ವಾಮಿಯವರ ಕುರಿತಾಗಿ ಬರ್ತಿದ್ದು ಬೇರೆ ಯಾರೂ ಅಲ್ಲ, ಯೇಸು ಸ್ವಾಮಿಯವರ ಜೊತೆಯಲ್ಲಿ ಇದ್ದಂತಹ, ಆತನ ಕುರಿತಾಗಿ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಿದ್ದಂತಹ ಆತನ ಶಿಷ್ಯರೇ ಈ ಸುವಾರ್ತೆಗಳನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿದ್ದು. ಅದರಲ್ಲಿ ಲೂಕ ಒಬ್ಬ ಚರಿತ್ರೆಗಾರನಾಗಿ ಕಾಣಿಸ್ಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬೈಬಲ್ನಲ್ಲಿ ಯೇಸು ಸ್ವಾಮಿಯವರು ಈ ಭೂಮಿಗೆ ಬರುವುದಕ್ಕೆ 100 ವರ್ಷಗಳ ಮುಂಚೆಯೇ ಆತನು ಈ ಭೂಮಿಗೆ ಹೇಗೆ ಬರ್ತಾನೆ, ಎಲ್ಲಿ ಹುಟ್ಟಿ ಬರ್ತಾನೆ, ಆತನು ಹೇಗೆಲ್ಲ ಜೀವಿಸ್ತಾನೆ,
ಹೇಗೆ ಮರಣವನ್ನು ಹೊಂತಾನೆ ಎನ್ನುವಂಥ ವಿಷಯಗಳನ್ನು ಕೂಡ ದೇವರು ಮೊದಲೇ ತನ್ನ ಪ್ರವಾದಿಗಳ ಮೂಲಕ ಬೈಬಲ್ನಲ್ಲಿ ಬರೆಸುವಂಥ ಪ್ರಯತ್ನವನ್ನು ಮಾಡಿದರು. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಎಲ್ಲ ಸಂಗತಿಗಳು ಹೇಳೋದೇನೆಂದರೆ ಪ್ರಭು ಯೇಸು ಕ್ರಿಸ್ತನ ಜನನ ಅನ್ನೋದು ಸತ್ಯವಾಗಿರುವಂಥ ಸಂಗತಿ. ಪ್ರಭು ಯೇಸು ಕ್ರಿಸ್ತನು ಸರ್ವೋನ್ನತನಾಗಿರುವ ಅತ್ಯುನ್ನತನಾಗಿರುವ ವ್ಯಕ್ತಿ ಎಂಬುವಂಥ ವಿಷಯಗಳನ್ನು ಹೇಳ್ತಾವೆ. ಚರಿತ್ರೆಯ ಉತ್ತುಂಗ ಸ್ಥಾನದಲ್ಲಿರುವಂಥ ವ್ಯಕ್ತಿ ಎಂಬುದಾಗಿ ಈ ಎಲ್ಲ ಸಂಗತಿಗಳು ಹೇಳ್ತಾವೆ. ಇವತ್ತು ಯಾರೆಲ್ಲ ಯೇಸು ಕ್ರಿಸ್ತನ ಜನನವೇ ಸುಳ್ಳು, ಆತನ ಹುಟ್ಟೇ ಇಲ್ಲ, ಆತನೊಬ್ಬ ಕಾಲ್ಪನಿಕ ವ್ಯಕ್ತಿ ಎಂಬುದಾಗಿ ಯಾರೆಲ್ಲ ಹೇಳ್ತಾ ಇದ್ದೀರೋ, ನೀವೆಲ್ಲರೂ ಕೂಡ ನಾನು ಇದುವರೆಗೂ ಹೇಳಿದ ಎಲ್ಲ ಸಂಗತಿಗಳನ್ನು ಪರಿಶೋಧನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನಾನೇನಾದರೂ ಸುಳ್ಳನ್ನು ಹೇಳಿದ್ನಾ ಅಥವಾ ಇಲ್ಲದಿರುವಂಥ ವಿಷಯಗಳನ್ನು ಕಲ್ಪಿಸಿ ಹೇಳ್ತಾ ಇದ್ದೀನಾ ಎಂಬುದನ್ನು ನೀವೇ ಚರಿತ್ರೆಯಲ್ಲಿ ಹೋಗಿ ಪರಿಶೀಲನೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಸತ್ಯ ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತೆ. ಪ್ರಿಯರೇ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಪ್ರಾರಂಭದಲ್ಲಿ ನಾನು ಒಂದು ವಿಷಯವನ್ನು ಹೇಳಿದೆ. ಏನಂದರೆ, ಇಡೀ ಜಗತ್ತೇ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂಥ ಸಂಗತಿ ನಾವೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದು ಪ್ರಭು ಯೇಸು ಕ್ರಿಸ್ತರ ವಿಷಯವಾಗಿ ಮಾತ್ರವೇ ನೋಡಲಿಕ್ಕೆ ಸಾಧ್ಯ ಎನ್ನುವಂಥ ವಿಷಯವನ್ನು ಹೇಳಿದೆ. ಯಾಕೆ ಇಡೀ ಜಗತ್ತೇ ಪ್ರಭು ಯೇಸು ಕ್ರಿಸ್ತರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತೆ ಅಂದರೆ, ಆತನು ಮಾಡಿದ ಕಾರ್ಯ. ಪ್ರಿಯರೇ, ಎಲ್ಲ ಮನುಷ್ಯರು ಕೂಡ ಪಾಪದಲ್ಲಿ ಬಿದ್ದು ಅಂಧಕಾರದಲ್ಲಿ ಜೀವಿಸ್ತಾ ಇರುವಾಗ ಯಾರ ಕೈಯಲ್ಲೂ ಕೂಡ ಪಾಪಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಅಂಧಕಾರದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ನಿತ್ಯ ನಾಶದಿಂದ ತಪ್ಪಿಸಿಕೊಳ್ಳಲಿಕ್ಕೂ ಕೂಡ ಯಾರ ಕೈಯಲ್ಲೂ ಸಾಧ್ಯವಾಗಲಿಲ್ಲ. ಪ್ರಿಯರೇ, ಇಂತಹ ಒಂದು ಕಠಿಣವಾದ ಪರಿಸ್ಥಿತಿಗಳಲ್ಲಿ ದೇವರೇ ಸಮಸ್ತ ಮನುಷ್ಯರ ಪಾಪಗಳನ್ನು ಪರಿಹಾರ ಮಾಡಿ ಅವರನ್ನು ಅಂಧಕಾರದಿಂದ ಬೆಳಕಿನ ಕಡೆಗೆ ನಡೆಸಲಿಕ್ಕಾಗಿ, ನಿತ್ಯ ನಾಶನದಿಂದ ತಪ್ಪಿಸಲಿಕ್ಕೋಸ್ಕರವಾಗಿ ದೇವರೇ ಮನುಷ್ಯನ ರೂಪವನ್ನು ಧರಿಸಿಕೊಂಡು ಭೂಮಿಗೆ ಬಂದಂತಹ ಒಂದು ಅತ್ಯುನ್ನತವಾಗಿರುವಂತಹ ಒಂದು ವಿಷಯವೇ ಪ್ರಭು ಯೇಸು ಕ್ರಿಸ್ತನ ಜನನವಾಗಿದೆ. ಪ್ರಿಯರೇ, ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ಬೈಬಲ್ ಹೇಳುತ್ತೆ. ನಾವು ಪಾಪಿಗಳಾಗಿದ್ದಾಗಲೂ ಕೂಡ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ಆತನ ಪ್ರೀತಿ ಕಾಣಿಸುತ್ತೆ ಎಂಬುದಾಗಿ ಬೈಬಲ್ ಹೇಳುತ್ತೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದ್ರು ಅಂದರೆ, ತನ್ನ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ರು. ನಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಯಾತನೆಯನ್ನ, ಹಿಂಸೆಯನ್ನ, ವೇದನೆಯನ್ನ, ಅವಮಾನವನ್ನು ಅನುಭವಿಸಿ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ, ನಮ್ಮ ವಿಮೋಚನೆಗಾಗಿ, ನಮ್ಮನ್ನು ನಿತ್ಯ ನಾಶದಿಂದ ತಪ್ಪಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿದ ಮಹೋನ್ನತನಾಗಿರುವ ಪ್ರೀತಿ ಸ್ವರೂಪನಾಗಿರುವ ದೇವರು ನನ್ನ ಯೇಸು ಸ್ವಾಮಿಯವರಾಗಿದ್ದಾರೆ. ಅದಕ್ಕೆ ಆತನ ಈ ಕಾರ್ಯಗಳಿಗಾಗಿ, ಆತನ ಈ ಪ್ರೀತಿಯನ್ನು ನೋಡೆ, ಆತನ ತ್ಯಾಗವನ್ನು ನೋಡೆ, ಆತನು ನಮಗೋಸ್ಕರ ಮಾಡಿದ ಆತನ ಉನ್ನತವಾದ ಕಾರ್ಯಗಳನ್ನು ನೋಡಿಯೇ ಇಡೀ ಜಗತ್ತೇ ಪ್ರಭು ಯೇಸು ಕ್ರಿಸ್ತನ ಜನನ ದಿನವನ್ನು ತಿಂಗಳು ಪೂರ್ತಿಯಾಗಿ ಸಂತೋಷದಿಂದ, ಸಡಗರದಿಂದ, ಸಂಭ್ರಮದಿಂದ ಆಚರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ. ಪ್ರಿಯರೇ, ಸುಮ್ಮನೆ ಸಾಮಾನ್ಯವಾದ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಇಡೀ ಜಗತ್ತೇ ಆಚರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಚರಿತ್ರೆಯೇ ಇಲ್ಲದಿರುವ ಕಾಲ್ಪನಿಕ ವ್ಯಕ್ತಿಯ ಜನನವನ್ನು ಇಡೀ ಜಗತ್ತೇ ಆಚರಿಸಿಕೊಳ್ಳಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಪ್ರಿಯರೇ, ನೀವು ಹೇಳುವ ಹಾಗೆ ಆತನು ಕಾಲ್ಪನಿಕ ವ್ಯಕ್ತಿ ಆಗಿದ್ರೆ ಇವೆಲ್ಲವೂ ಜಗತ್ತಲ್ಲಿ ನಡೀಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಪ್ರಿಯರೇ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಭು ಯೇಸು ಕ್ರಿಸ್ತನು ಚರಿತ್ರೆಯಲ್ಲಿ ಕಾಣಿಸಿಕೊಳ್ಳುವ ಅತ್ಯುನ್ನತನಾಗಿರುವಂತಹ ದೇವರಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ನೀವೆಲ್ಲರೂ ಕೂಡ ಎಲ್ಲ ಸಂಗತಿಗಳನ್ನು ಒಮ್ಮೆ ಆಲೋಚನೆ ಮಾಡಿ. ಪ್ರಭು ಯೇಸು ಕ್ರಿಸ್ತರ ವಿಷಯವಾಗಿ ಯಾರೇ ಒಂದು ತಪ್ಪಾಗಿ ಹೇಳುವ ಪ್ರಯತ್ನ ಮಾಡಿದ್ರೂ ಕೂಡ ಕುರುಡರ ಹಾಗೆ ನಂಬುವ ಪ್ರಯತ್ನ ಮಾಡೋದು ಬೇಡ. ಪರಿಶೋಧನೆ ಮಾಡಿರಿ. ದೇವರು ನಮಗೂ ಜ್ಞಾನ ಕೊಟ್ಟಿದ್ದಾರಲ್ವಾ, ಆ ಜ್ಞಾನವನ್ನು ಸ್ವಲ್ಪ ಉಪಯೋಗಿಸಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಸತ್ಯವನ್ನು ತಿಳಿದುಕೊಳ್ಳೋಣ. ಸತ್ಯವನ್ನು ತಿಳಿದುಕೊಂಡ್ರೆ ಸತ್ಯ ನಮ್ಮನ್ನು ದೇವರಿಗೆ ಹತ್ತಿರ ಮಾಡುವಂಥದ್ದಾಗಿದೆ. ಪ್ರಿಯರೇ, ಹಾಗಾಗಿ ನಾನು ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ಳೋದೇನೆಂದರೆ, ಪ್ರಭು ಯೇಸು ಕ್ರಿಸ್ತನು ಸರ್ವೋನ್ನತನಾಗಿರುವಂಥ ವ್ಯಕ್ತಿ. ಆತನ ಕುರಿತಾಗಿ ಯಾರಾದರೂ ನಿಮ್ಗೇನಾದರೂ ಹೇಳಿದ್ರೆ ಪರಿಶೋಧನೆ ಮಾಡದೆ ಯಾವುದನ್ನು ಕೂಡ ನಂಬುವಂಥ ಪ್ರಯತ್ನ ಮಾಡಬೇಡ. ಯೇಸು ಸ್ವಾಮಿಯವರ ಬಗ್ಗೆ ತಪ್ಪಾದ ಪ್ರಚಾರ ಮಾಡುವ ನಿಮ್ಮನ್ನು ನಾನು ಕೇಳ್ಕೊಳ್ಳೋದೇನೆಂದರೆ, ಪ್ರಿಯರೇ, ಒಂದು ವಿಡಿಯೋವನ್ನು ನಾನು ನಿಮ್ಮನ್ನು ದೂಷಣೆ ಮಾಡಲಿಕ್ಕಾಗಲಿ, ನಿಮ್ಮನ್ನು ಖಂಡಿಸ್ಲಿಕ್ಕಾಗಲಿ, ಅಥವಾ ನಿಮ್ಮನ್ನು ಬೈಲಿಕ್ಕಾಗಲಿ, ನಿಮಗೆ ಕೌಂಟರ್ ಕೊಡಲಿಕ್ಕಾಗಲಿ ನಾನು ಈ ವಿಡಿಯೋವನ್ನು ಮಾಡ್ತಿಲ್ಲ. ಈ ವಿಡಿಯೋ ಮೂಲಕವಾಗಿ ನಿಮಗೆ ಸತ್ಯವನ್ನು ತಿಳಿಯಪಡಿಸಬೇಕು ಅಂತ ಪ್ರೀತಿಪೂರ್ವಕವಾಗಿ ನಾನು ಈ ಸಂದೇಶವನ್ನು ಮಾಡುವಂಥ ಪ್ರಯತ್ನ ಮಾಡ್ತಿದ್ದೇನೆ.
ಹಾಗಾಗಿ ನಾನು ಪ್ರೀತಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀವು ಪರಿಶೋಧನೆ ಮಾಡಿ ಸತ್ಯ ಅಂತ ನಿಮ್ಗೆ ಅನಿಸಿದ್ರೇ ನೀವು ಎಲ್ಲ ವಿಷಯಗಳನ್ನು ಒಪ್ಪಿಕೊಂಡು ನೀವು ಪ್ರಭು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವಿಟ್ಟು ಆತನ ಮಾರ್ಗದಲ್ಲಿ ನಡೆದು ನಿತ್ಯ ಜೀವಕ್ಕೆ ಪಾತ್ರರಾಗುವಂಥ ಪ್ರಯತ್ನ ಮಾಡಿ. ಒಂದು ವೇಳೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಾಮೆಂಟ್ ಮೂಲಕವಾಗಿ ಕಳಿಸ್ಕೊಡ್ರಿ. ನಾನು ಖಂಡಿತವಾಗಲೂ ನಿಮಗೆ ನನ್ನ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮಗೊಂದು ಪ್ರಶ್ನೆ ಬರ್ಬೋದು. ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ತನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಎಂಬುದಾಗಿ ಬ್ರದರ್ ನೀವು ಹೇಳ್ತಿದ್ದೀರಲ್ವಾ, ಡಿಸೆಂಬರ್ 25 ನಿಜವಾಗ್ಲೂ ಯೇಸು ಕ್ರಿಸ್ತನು ಹುಟ್ಟಿದ ದಿನಾನೇನಾ ಎಂಬುದಾಗಿ ನಿಮಗೊಂದು ಪ್ರಶ್ನೆ ಬರ್ಬೋದು. ಇಲ್ಲಿ ಈ ಒಂದು ಪ್ರಶ್ನೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತೇನೆ. ಯೇಸು ಸ್ವಾಮಿ ಹುಟ್ಟಿದ್ದು ನಿಜವಾಗ್ಲೂ ಡಿಸೆಂಬರ್ 25 ಈ ಡಿಸೆಂಬರ್ 25 ಹೇಗೆ ಬಂತು ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ವಾಕ್ಯಾನುಸಾರವಾಗಿರುವಂಥ ಒಂದು ವಿವರಣೆಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನೀವು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಇನ್ನು ಉನ್ನತವಾಗಿ ಅನೇಕ ಸತ್ಯ ಸಂಗತಿಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರಲಿಕ್ಕೆ ದೇವರಾತ್ಮನ ಒಂದು ಜ್ಞಾನ ಬಲ ನನಗೆ ಸಿಗಲಿ ಅಂತೇಳಿ ನೀವೆಲ್ಲರೂ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು ಅಂತ ನಾನು ಪ್ರಭು ಯೇಸು ಸ್ವಾಮಿಯರ ಹೆಸರಿನಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ರೈಟ್, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಂದೇಶವನ್ನು ನೀವು ಅನೇಕರಿಗೆ ಶೇರ್ ಮಾಡುವಂಥ ಪ್ರಯತ್ನ ಮಾಡಿರಿ. ಯಾಕಂದರೆ ಸತ್ಯ ಅನ್ನೋದು ಮರೆಯಾಗಿರಬಾರ್ದು, ಅನೇಕರಿಗೆ ಅದು ತಲುಪಬೇಕು. ಆವಾಗಲೇ ಸತ್ಯದ ಮೂಲಕವಾಗಿ ಅವರು ಪ್ರಭು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಪ್ರಿಯರೇ, ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ, ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿರಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಿಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಿ ಸತ್ಯದ ಜ್ಞಾನವನ್ನು ಅನುಗ್ರಹಿಸಿ ಸಮಾಧಾನಕರವಾಗಿ ನಡೆಸಲಿ ಎಂಬುದಾಗಿ ಹೃದಯ ತುಂಬಿದವನಾಗಿ ನಾನು ಬಯಸುತ್ತಾ ಈ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶಾಲೋಮ್.